ಕರೋತು ಮಮ ಕಲ್ಯಾಣಂ ಹರಿರಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ. ಶತ್ರುನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ. ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸದಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ದ್ರೌಪದಿ ದೇವಿ ಭೀಮಸೇನ ದೇವರ ಹತ್ರ ತನ್ನ ದುಃಖವನ್ನು ತೋಡ್ಕೊತಾಳೆ. ಅದರಲ್ಲಿ ಪ್ರಧಾನವಾಗಿ ಮಾನಸಿಕವಾಗಿ ತಾನು ಯಾವ ರೀತಿಯಲ್ಲಿ ಜರ್ಜರಿತಳಾಗಿದ್ದೇನೆ, ದಾರಿದ್ರ್ಯ ಅಂತನ್ನೋದು ಎರಡು ಕ್ರಮದ್ದು. ಜನ್ಮತಃ ದರಿದ್ರರಾಗಿರ್ತಾರೆ, ಬಡತನ ಜನ್ಮ ಪ್ರಭೃತಿ ಬಂದಿರ್ತದೆ. ಆ ದಾರಿದ್ರ್ಯ ಹೆಚ್ಚು ದುಃಖ ಕೊಡೋದಿಲ್ಲ. ಯಾಕೆ ಅಂದರೆ ಊಟ ಬಡತನದಲ್ಲಿ ಇದ್ದೀವಿ, ಈಗಲೂ ಬಡತನದಲ್ಲಿ ಇದ್ದೀವಿ ಅಂತ ಹೇಳಿ ಸಮಾಧಾನ ಪಟ್ಕೊಂಡ್ಬಿಡ್ತಾರೆ. ಆದರೆ ಎರಡನೇ ದಿನೊಂದು ಕ್ರಮದ ಬಡತನ ಇದೆ. ಏನಂದ್ರೆ ತುಂಬ ಸಿರಿವಂತನಾಗಿದ್ದು ಬಿಟ್ಟು ಬಡತನ ಬಂದುಬಿಟ್ರೆ ಆಗ ತಡೆಯೋದು ತುಂಬ ಶ್ರಮ. ಯಾಕೆ ಅಂತಂದರೆ ಮೊದಲನೇದ್ದು ಅತ್ಯುಚ್ಛ್ರಾಯ ಭರಿತವಾಗಿರತಕ್ಕಂತಹ ಸುಖೋಪಭೋಗ ಸಾಮಗ್ರಿಗಳನ್ನು ಅನುಭವಿಸಿದ ಮೇಲೆ ಆಗ ಬಡತನ ಅನ್ನೋದು ಅಸಹನೀಯವಾಗ್ತದೆ. ಆ ರೀತಿಯಲ್ಲಿ ಹೇಗಿದು ಬಡತನ ಅಸಹನೀಯವು, ಅದೇ ರೀತಿಯಲ್ಲಿ ಪ್ರಭುತ್ವ ಇರೋರಿಗೆ, ಮೊದಲಿನಿಂದಲೂ ಅಧಿಕಾರದಲ್ಲಿ ಇದ್ದವರಿಗೆ ದಾಸ್ಯವೂ ಕೂಡ, ಅಂದರೆ ಸೇವಾ ಮಾಡ್ತಕ್ಕಂಥದ್ದು ಕೂಡ ಅಸಹನೀಯ ಆಗ್ತದೆ. ಹೇಗಿದ್ವಿ ಹೇಗೆ ಆಗ್ಬಿಟ್ಟಿದ್ದೀವಿ ಅಂತನ್ನುವಂಥ ಬುದ್ಧಿ ಬರುತ್ತೆ. ಪ್ರಭುತ್ವವನ್ನು ಅನುಭವಿಸಿದರೆ ದಾಸ್ಯ ಅಸಹನೀಯ, ಶ್ರೀಮಂತಿಕೆಯನ್ನು ಅನುಭವಿಸಿದರೆ ದಾರಿದ್ರ್ಯ ಅಸಹನೀಯ. ಅದೇ ರೀತಿಯಲ್ಲಿ ಅತ್ಯಂತ ಪ್ರಬಲನಾಗಿದ್ದು ದೌರ್ಬಲ್ಯವನ್ನು ಅನುಭವಿಸೋದು ಅಸಹನೀಯ. ಇದು ಯಾಕೆ ಅಂದರೆ ಪೂರ್ವದಲ್ಲಿ ಇರತಕ್ಕಂತಹ ಅವರ ಅವಸ್ಥಾ ಅಂತನ್ನೋದು ನಿರಂತರವಾಗಿ ಏನು ಮಾಡ್ತದೆ ಅಂತಂದರೆ ಅವ್ರನ್ನ ಚುಚ್ಚುತ್ತಾ ಇರ್ತದೆ.
ಎಂಥ ಅವಸ್ಥೆ ಬಂತು. ಅದರಲ್ಲಿಯೂ ತತ್ರಾಪಿ ಪತಿವ್ರತಾ ಸ್ತ್ರೀಯಾಗಿರ್ತಕ್ಕಂಥವಳಿಗೆ ಬಲು ದೊಡ್ಡ ದುಃಖ ಯಾವುದು ಅಂತಂದರೆ, ತನ್ನ ಪತಿಯನ್ನು ಅತ್ಯಧಿಕವಾಗಿ ತುಚ್ಛವಾದ ರೀತಿಯಲ್ಲಿ ನೋಡ್ತಕ್ಕಂತಹ ಸಂದರ್ಭ ಒದಗಿ ಬಂದಿರೋದು. ಅತ್ಯುಚ್ಛ್ರಾಯದಲ್ಲಿ ಇರತಕ್ಕಂಥವ್ರನ್ನ ಅತಿ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಜನ ಇವತ್ತು. ಅವನನ್ನೊಬ್ಬ ಸಾಮಾನ್ಯನೂ ಅಂತ ಹೇಳಿ ಪರಿಗಣಿಸ್ದೇನೆ ಅವನೊಬ್ಬ ವೇತನಕ್ಕಿಟ್ಟುಕೊಂಡಿರತಕ್ಕಂತಹ ನೌಕರ ಅನ್ನೋ ರೀತಿಯಲ್ಲಿ ಗಂಡಂದ್ರನ್ನು ನೋಡ್ತಾ ಇದ್ದಾರೆ. ಇದು ಸಹಿಸಲಿಕ್ಕೆ ಆಗದೇ ಇರತಕ್ಕಂಥ ದುಃಖ. ಅದನ್ನು ನಾನಾ ಕ್ರಮದಲ್ಲಿ ಹೇಳ್ತಾಳೆ. ಇದು ಒಬ್ಬ ಪಾಂಡವ ಪುತ್ರನ ಬಗ್ಗೆ ಅಲ್ಲ, 5 ಬಗ್ಗೆನೂ ಕೂಡ ಅಂಥಂಥ ಉದಾತ್ತ ಚರಿತರಾಗಿರ್ತಕ್ಕಂಥವರು, ಸುಕುಮಾರರು, ಶೂರರು, ಕೃತವಿದ್ಯರು, ಜಿತೇಂದ್ರಿಯಗಳು, ದಾನಶೌಂಡರು, ಸಾಮರ್ಥ್ಯವಂತರು, ಜಗತ್ತನ್ನು ಗೆದ್ದಂಥವರು, ಪ್ರಾತಸ್ಮರಣೀಯವಾಗಿರ್ತಕ್ಕಂತಹ ರಾಜಸೂಯಾದಿ ಯಾಗಗಳನ್ನು ಅನುಷ್ಠಾನ ಮಾಡಿದಂಥವರು, ಮತ್ತು ಪ್ರಜಾರಂಜಕರಾಗಿ ರಾಜ್ಯಭಾರವನ್ನು ಮಾಡಿದಂಥವರು. ಇಂಥ ವ್ಯಕ್ತಿಗಳಿಗೆ ಯಾವ ಸ್ಥಿತಿ ಅಂದರೆ ಇವತ್ತು ಸರ್ವಸ್ವವೂ ಕೂಡ ಕಳೆದುಕೊಂಡು ಹತಭಾಗ್ಯರ ರೀತಿಯಲ್ಲಿ ಇನ್ನೊಬ್ಬರನ್ನು ಬೇಡಬೇಕಾದಂತಹ ಸ್ಥಿತಿ. ಎಷ್ಟು ಮಾತಾಡ್ತಾಳೆ ಅಂತಂದರೆ, ದೈವೇನ ಕಿಲ ಯಸ್ಯಾರ್ಥ ಸುನೀತೋಪಿ ವಿಪದ್ಯತೆ ದೈವಸೇವಾಗಮೇ ಯತ್ನ ತೇನ ಕಾರ್ಯೋ ವಿಜಾನತ. ಬಹಳ ವಿವೇಕಿಯಾಗಿರ್ತಕ್ಕಂತಹ ವ್ಯಕ್ತಿಗೂ ಕೂಡ ವಿಪತ್ಕಾಲ ಅಂದರೆ ಆಪತ್ಕಾಲ ಯಾವಾಗ ಬರ್ತದೆ ಅಂತಂದರೆ, ದೈವ ವಿರುದ್ಧ ಆಗಿಬಿಡ್ತು ಅಂತಂದರೆ ಆಪತ್ಕಾಲ ಬಂದುಬಿಡ್ತದೆ. ತುಂಬ ಅಸಮರ್ಥನಾದಂಥವನಿಗೆ ಯಾವುದೇ ವಿಧವಾದಂತಹ ಆಪತ್ತುಗಳು ಘಟಿಸ್ದೇನೆ ಅವನು ಜೀವನ ಮಾಡಿಬಿಟ್ಟ ಅಂತಂದರೆ ಅದಕ್ಕೆ ಕಾರಣ ಅವನ ಬುದ್ಧಿವಂತಿಕೆ ಅಲ್ಲ, ದೈವಾನುಗ್ರಹ, ಅದೃಷ್ಟ. ಬಹಳ ಸಾಮರ್ಥ್ಯವಂತನಾದಂಥವನಿಗೆ ದೈವ ವಿರುದ್ಧ ಆಗಿತ್ತು ಅಂತಂದರೆ ಆಗ ಅವನಲ್ಲಿನ ದೋಷ ಅಲ್ಲ, ಅದು ದೈವಾನುಗ್ರಹ ಇಲ್ಲದೆ ಇರೋದು ಕಾರಣ. ಆದ್ದರಿಂದಾಗಿ ಇಂಥ ಅದ್ಭುತರಾಗಿರ್ತಕ್ಕಂತಹ ಗಂಡಂದಿರು, ಇಂಥ ಹುಟ್ಟಿದ ಮನೆ ಮೆಟ್ಟಿದ ಮನೆ ಈ ಕ್ರಮದ್ದು ಭ್ರಾತೃಗಳು, ಬಂಧುವರ್ಗದವರು ಎಲ್ಲರೂ ಕೂಡ ಬಹಳ ಸಾಮರ್ಥ್ಯಶಾಲಿಗಳಾಗಿದ್ದೂ ಕೂಡ ನನಗೀ ದುಃಖ ಬಂದಿದೆ ಅಂದರೆ ನನಗನ್ನಿಸ್ತದೆ, ನೂನಂ ಬಾಲತಯ ಧಾತುರ ಮಯಾ ವೈ ವಿಪ್ರಿಯಂಕೃತಂ. ನಾನು ಏನೋ ಈ ಸೃಷ್ಟಾರಕನಾಗಿರ್ತಕ್ಕಂತಹ ವ್ಯಕ್ತಿಗೆ ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಪರಮಾತ್ಮನಿಗೆ ಯಾವುದೋ ಬೇಡದೇ ಇರುವಂತಹ ಅತ್ಯಂತ ದುಃಖವನ್ನು ಕೊಡ್ತಕ್ಕಂಥದ್ದು ಯಾವುದೋ ಕಾರ್ಯಕ್ರಮ ನಾನು ಮಾಡಿರಬೇಕು. ಅದಕ್ಕೇ ನನಗೇನಾಗ್ತಾ ಇದೆ ಅಂದರೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಯಸ್ಯ ಪ್ರಭಾವ ದುರ್ನೀತಂ ಪ್ರಾಪ್ತಾಸ್ಮಿ ಭರತರ್ಷಭ. ಮತ್ತು ಹೌದು, ಎಲ್ಲವೂ ದೈವದಿಂದಲೇ ಆಗಿದೆ ಅಂತ ಅಂದುಕೊಳ್ಳೋಣ ಅಂತಂದರೆ, ನನ್ನ ಗಂಡಂದ್ರಲ್ಲಿರ್ತಕ್ಕಂತಹ ಪುರುಷ ಪ್ರಯತ್ನ ಅಂತನ್ನೋದು ಅದು ದೈವವನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಮರ್ಥವಾದದ್ದು. ನ ದೈವಿಕಮಿದಂ ಮನ್ಯೆ. ಹೋಗಲಿ, ಇದೆಲ್ಲ ದೈವದ ಪ್ರಭಾವ, ಅದರಿಂದಾಗಿ ಏನೋ ಅದೃಷ್ಟದಲ್ಲಿ ನಮ್ಮ ಪುಣ್ಯ ಕಡಿಮೆ ಆಗಿತ್ತು, ನಮ್ಮ ಪಾಪ ಹೆಚ್ಚಾಗಿತ್ತು, ನಮಗೆ ಯಾರೋ ಶಾಪ ಕೊಟ್ಟಿರಬೇಕು, ಇದೆಲ್ಲ ಯೋಚನೆ ಮಾಡೋಣ ಅಂತಂದರೆ ಹಾಗೂ ಆಗೋದಿಲ್ಲ. ಯಾಕೆ ಅಂದರೆ ನ ದೈವಿಕಮಿದಂ ಮನ್ಯೆ ಯತ್ರ ಪಾರ್ಥೋ ಧನಂಜಯ ಭೀಮಧನ್ವ ಮಹಾರಂಗೆ ಚಾಸ್ತೆ ಶಾಂತ ಇವಾನಲಃ. ಧನುರ್ಧಾರಿಯಾಗಿರ್ತಕ್ಕಂತಹ ಅರ್ಜುನ ನನ್ನ ಗಂಡ, ಭೀಮಸೇನ್ ದೇವರು ಯಜಮಾನರು. ಮತ್ತು ನೀನು ಯಾವ ಸ್ಥಿತಿಯಲ್ಲಿದ್ದೀಯಮ್ಮ ಅಂತ ಕೇಳಿದರೆ, ನಿತ್ಯದಲ್ಲಿ ಹಿಂಗೆ ಕೆಲಸಕ್ಕೆ ಬರದೇ ಇರೋರು ನನಗೇನು ಮಾಡ್ತಾರೆ, ಅಪಮಾನವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ವಾಸ್ತವದಲ್ಲಿಯೇ ನನಗೇನಾಗ್ತಾ ಇದೆ ಅಂದರೆ, ದಿನನಿತ್ಯದಲ್ಲಿ ಈ ದುಃಖವನ್ನು ನನಗೆ ಹೇಳ್ಕೊಳ್ಳೋದು ಅಂತನ್ನೋದು ಹೇಳಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಪದಗಳು ಕಡಿಮೆ ಬೀಳ್ತಾ ಇದೆ, ದುಃಖ ಅಷ್ಟೇ ಹೆಚ್ಚಾಗ್ತಾ ಇದೆ. ಅಶಕ್ಯ ವೇದಿತುಂ ಪಾರ್ಥ ಪ್ರಾಣಿನಾಂ ವೈ ಗತಿರ್ನರೈ ವಿನಿಪಾತಮಿಮಂ ಪಶ್ಯ ಯುಷ್ಮಾಕಂ ಅವಿಚಿಂತಿತಂ. ಯೋಚನೆ ಮಾಡಲಿಕ್ಕೂ ಆಗದೇ ಇರತಕ್ಕಂತಹ ದುಃಖಗಳು ನಿತ್ಯದಲ್ಲಿ ನೂತನವಾಗಿ ಹೊಸದಾಗಿ ಬರ್ತವೆ.
ನಮ್ಮ ಪಾಡಿಗೆ ನಾವು ವನವಾಸದಲ್ಲಿದ್ವಿ ಅಂದರೆ ಎಲ್ಲೋ ಹೋಗತಕ್ಕಂತಹ ಜಯದ್ರಥ ಕೋಟಿಕಾಶ್ಯನ ಜೊತೆಗೆ ಬಂದುಬಿಟ್ಟು ನನಗೇನು ಮಾಡ್ತಾನೆ ಅಂದರೆ ಅಪಮಾನ ಮಾಡ್ಲಿಕ್ಕೆ ಬರ್ತಾನೆ. ಸುಖವಾಗಿದ್ದೀವಿ ಅಂದರೆ ಜಟಾಸುರ ನುಕ್ಕೊಂಡ್ಬರ್ತಾನೆ. ಅರಣ್ಯದಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂದರೆ ಕಿರಿಮೀರನು ಕೈ ಬಿಡುದಿಲ್ಲ. ಇಂದ್ರಪ್ರಸ್ಥದಲ್ಲಿ ನಮ್ಮ ಪಾಡಿಗೆ ನಾವು ದಾಯ ವಿಭಾಗವನ್ನು ತೊಗೊಂಡಿದ್ವಿ ಅಂತಂದ್ರೆ ದುರ್ಯೋಧನಿಗೆ ಸಂಕಟ ಆಗೋಗ್ಬಿಡ್ತು. ಅಜ್ಞಾತವಾಸದಲ್ಲಿ ಇಲ್ಲಿ ವಿರಾಟ ರಾಜನ ಮನೆಯಲ್ಲಿ ಉಳಿಗತನವನ್ನು ಮಾಡ್ತಿದ್ದೀನಿ ಅಂದರೆ ಕೀಚಕ ಬಂದು ಓದಿತಾನೆ. ನಿರಪರಾಧಿಗಳಾಗಿ ದಂಡಿಸಲ್ಪಡ್ತಾ ಇದ್ದೀವಿ ಅಂತ ಅಂದರೆ ಜಗತ್ತು ಕೂಡ ಏನು ಮಾಡ್ತಿಲ್ಲ ಅಂತಂದರೆ ನಿಮ್ದೇನೋ ಇರಬೇಕ್ರಿ, ನೀವೇ ಏನೋ ಬೈ ಡಿಫಾಲ್ಟ್ ನಿಮ್ಮದೇ ಏನೋ ವ್ಯತ್ಯಾಸ ಆಗಿದೆ ಅಂತ ನಮ್ಮನ್ನೇ ಅನ್ನಬೇಕು. ನಿತ್ಯದಲ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಏನೂ ಮಾಡದೇ ಇದ್ದವ್ರು ಚೆನ್ನಾಗಿದ್ದಾರೋ ಇಲ್ಲ. ಕೃಷ್ಣಾನುಗ್ರಹ ಪಾತ್ರರು, ಸ್ವಯಂ ಬಲಪರಾಕ್ರಮಶಾಲಿಗಳು, ಧೈರ್ಯವಂತರು, ವಿವೇಕಿಗಳು, ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥವರು, ಮುತ್ಸದ್ದಿಗಳು, ರಾಜಕಾರಣ ಧುರೀಣರು, ಧರ್ಮಾನುಷ್ಠಾನ ತತ್ಪರರು, ಬ್ರಾಹ್ಮಣ ವತ್ಸಲರು, ಎಷ್ಟು ಹೇಳ್ತಾ ಹೋಗೋಣ. ಗುಣಗಳ ಖನಿಯಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬೆಳಗ್ಗೆ ಎದ್ದಾಗಿನಿಂದ ಸಂಜೆ ತನಕ ಕೇಳ್ರಿ ಏನು ಅಂತಂದರೆ ಇವ್ರದ್ದು ಕಷ್ಟದ ಪರಂಪರೆ ತೀರೋ ಅಷ್ಟೇ ಇಲ್ಲ. ಇಷ್ಟು ಕಷ್ಟಗಳ ಪರಂಪರೆಯನ್ನು ಹೊತ್ತಿರ್ತಕ್ಕಂಥವ್ರು ಗಂಡಂದರು ಅಂತಂದಾಗ ಸುಖದಿಂದ ನಾ ಹೇಗಿರಲಿ ಅಂದರೆ ನನ್ನ ಸುಖದ ಮೂಲ ಯಾವುದು ಅಂತಂದ್ರೆ ನನ್ನ ಗಂಡಂದಿರ ಸುಖದಲ್ಲಿ ಇದೆ. ನನ್ನ ಗಂಡಂದಿರು ವಿಪತ್ ಪರಂಪರೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ನಾನು ಸುಖವಾಗಿ ಇರು, ಅದು ಹೇಗಿರ್ಲಿಕ್ಕೆ ಸಾಧ್ಯ? ನನಗೆ ಯಾವತ್ತಿಗೂ ಹೆದರಿ ಗೊತ್ತಿರಲಿಲ್ಲ, ಭಯಪಟ್ಟು ಗೊತ್ತಿರಲಿಲ್ಲ. ನಮ್ಮತ್ತೆ ನನ್ನನ್ನು ಎಂದಿಗೂ ಗದರಿ ಕೆಲಸ ಹೇಳಿರಲಿಲ್ಲ. ನನಗೆ ನೀನು ಹೀಗೆ ಕೆಲಸ ಮಾಡು ಅಂತ ಹೇಳಿರಲಿಲ್ಲ. ದಾಸಿಯರಿಗೆ ಕೆಲಸ ಹೇಳಬೇಕಾದ್ರೆ ನನ್ನನ್ನು ಎದುರಿಗೆ ನಿಲ್ಲಿಸ್ಕೊಂಡು ಕೆಲಸ ಹೇಳ್ತಿದ್ದೆ. ನಾನು ದಾಸಿಯರು ಕೆಲಸವನ್ನು ನಮ್ಮತ್ತೆ ಕಡೆಯಿಂದ ಹೇಳಿಸ್ಕೊಂಡು ಯಾವ ರೀತಿ ಮಾಡ್ತಿದ್ರು ಅಂತ ನೋಡಿಕೊಂಡು ಕಂಡುಕೊಂಡು ಕೆಲಸ ಕಲ್ತನೆ ಹೊರತಾಗಿ ನಾನು ನಮ್ಮತ್ತೆ ನನಗೆ ನೇರವಾಗಿ ನೀ ಇಂಥ ಕೆಲಸ ಮಾಡು ಅಂತ ಹೇಳ್ದವಳಲ್ಲ. ಯೋಚನೆ ಮಾಡಿ. ಅಂದ್ರೆ ನಮ್ಮ ಅತ್ತೆಗೆ ನನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು. ಔತ್ಸುಕ್ಯದಿಂದಾಗಿ ಗೃಹಕೃತ್ಯಗಳನ್ನು ಮಾಡಬೇಕು ಅಂತನ್ನುವಂತಹ ಅಭಿಮಾನವನ್ನು ಭರಿಸಿ ನನ್ನ ಕಡೆಯಿಂದ ಗೃಹಕೃತ್ಯಗಳನ್ನು ಮಾಡಿಸಿದ್ರು ನಮ್ಮತ್ತೆ. ಅವಳ ಸನ್ನಿಧಾನವನ್ನು ಅವಳು ಇಲ್ಲಲ್ಲ ಅಂತನ್ನುವಂತಹ ದುಃಖವನ್ನು ನಾನು ಪಡ್ತಿದ್ದೀನಿ. ಮಾನವೀಯ ಸಂಬಂಧಗಳ ಮಧ್ಯದಲ್ಲಿ ಅನುರಾಗ ಅಂತನ್ನೋದು ಹೇಗಿರ್ತದೆ ಅಂತ ಅನಾವರಣ ಮಾಡ್ತಾಳೆ. ಯಾವ ಕೆಲಸವನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡ್ಬೋದು, ಯಾವ ಕೆಲಸಗಳನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡ್ಬೋದು. ಮಾಡು ಅಂತ ಹೇಳೋದಿದೆ, ಮಾಡ್ತೀಯಾ ಅಂತ ಕೇಳ್ಕೊಳ್ಳೋದಿದೆ, ಮಾಡಬೇಕು ಅಂತ ಹೇಳಿ ಆಜ್ಞಾ ಮಾಡೋದಿದೆ, ಮಾಡೇ ತೀರಬೇಕು ಅಂತ ಹೇಳಿ ಶಾಸನ ಮಾಡೋದಿದೆ, ಮಾಡಲಿಲ್ಲ ಅಂದರೆ ಬೇರೆದು ಮಾಡ್ತೀನಿ ಅಂತ ಹೆದರಿಸೋದಿದೆ. ಯಾವುದೂ ಇಲ್ಲ. ನೀನು ಕೆಲಸ ಮಾಡಬೇಕಂದ್ರೆ ನಾನು ಯಾರಿಗೆ ಕೆಲಸ ಹೇಳ್ತೀನಿ, ಅವರು ಹೇಗೆ ಮಾಡ್ತಾರೆ ಅದನ್ನು ನೋಡಿ ನಮ್ಮ ಮನೆಯಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತನ್ನೋದನ್ನು ನೀ ಕಂಡ್ಕೋ. ಎಷ್ಟು ಪರ್ಯಾಯ ವ್ಯವಸ್ಥೆಯಲ್ಲಿ ಸೊಸೆಯನ್ನು ಮುದ್ದು ಮುಚ್ಚಟೆಯಿಂದಾಗಿ ಸಾಕತಕ್ಕಂಥ ಅತ್ತೆ ಯಾರಿಗರಿ ಪ್ರೀತಿ ಬರೋದಿಲ್ಲ? ಅಭಿಮಾನ ಬರಲಿಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ತಪ್ಪು ಕೆಲಸ ಮಾಡಿದಾಗ ದಂಡಿಸೋದೊಂದು ಕ್ರಮ ಇದೆಯಲ್ಲ. ನಾನೊಂದು ಆವೃತ್ತಿ ಒಬ್ಬ ಶೆಟ್ರ ಜೀವನವನ್ನು ವಿಮರ್ಶೆ ಮಾಡ್ತಾ ಇದ್ದೆ. ಪುಸ್ತಕ ಓದೋದಕ್ಕಿಂತ ವ್ಯಕ್ತಿಗಳನ್ನು ಓದೋದು ಅನುಭವ ಸಂಪಾದಕ ಅಂತ ಹೇಳಿ ಒಬ್ಬ ಲೇಖಕ ಹೇಳ್ತಾನೆ. ಆ ಶೆಟ್ಟಿ ಸದಾ ಕಾಲಕ್ಕೂ ಸೇವಕರನ್ನು ಬೈತಾ ಇದ್ದ. ನಂಗೆ ಕುತೂಹಲ, ಸಹಜ ಕುತೂಹಲ, ಬಾಲ್ಯ ಕುತೂಹಲ ಇರ್ತದಲ್ಲ. ಕೆಲಸ ಮಾಡಿದರೂ ಬೈತಾನೆ, ಸುಮ್ಮನೆ ನಿಂತರೆ ಬೈತಾನೆ, ಅರ್ಧ ಮಾಡಿದ್ರೆ ಬೈತಾನೆ, ಮಾಡಿ ಕೊಟ್ಟರೆ ಬೈತಾನೆ, ಕೂತ್ರೆ ಬೈತಾನೆ, ನಿಂತರೆ ಬೈತಾನೆ. ಏನು ಕಾರಣ? ಬಹಳ ಕುತೂಹಲ. ಆದರೆ
ತುಂಬ ವಿವೇಕದಿಂದ ಪ್ರಶ್ನೆ ಮಾಡಬೇಕಾಗಿತ್ತು. ನನ್ನ ಕುತೂಹಲ ಮುಗಿಬೇಕು ಅಂದರೆ ಅವನು ಉತ್ತರ ಕೊಡಬೇಕು. ಅವನು ಉತ್ತರ ಕೊಡಬೇಕು ಅಂದರೆ ಆಳಿದ್ದಾಗ ಅವನು ಉತ್ತರ ಕೊಡೋದಿಲ್ಲ. ಒಂದು ದಿವಸ ನಿಧಾನಾಗಿ ಅವನನ್ನು ಕೇಳಿದೆ, ಏನಪ್ಪ ಆ ಪಾಟಿ ಅವನನ್ನು ಬೈತಿಯಲ್ಲ, ಇದರಲ್ಲಿಂದ ನಿನಗೆ ಸಿಗೋ ಲಾಭ ಏನು? ಪ್ರತಿಯೊಂದನ್ನು ಲಾಭ ನಷ್ಟಗಳಲ್ಲಿ ತಾನೇ ಲೆಕ್ಕ ಹಾಕ್ತೀಯಲ್ಲ ಶೆಟ್ಟಿ, ನೀನು ಏನು ಲಾಭ ಬರ್ತದೆ ಕೇಳಿ. ವಯಸ್ಸ ಪಾಪ ಬಹಳ ಹಿರಿಯ ಅವನು ಶೆಟ್ಟಿ. ಹುಡುಗ, ನಿನ್ನ ಕುತೂಹಲಕ್ಕೋಸ್ಕರ ಒಂದು ವಿಷಯ ಹೇಳ್ತೀನಿ ಕೇಳು ಅಂದ. ಏನು? ಈ ವೃತ್ತಿ ವ್ಯವಹಾರ ಅಂತನ್ನೋದು ಹೋಗಿ ನೌಕರಿ ಮಾಡಿ ಬಂದಷ್ಟು ಸುಲಭ ಅಲ್ಲ. ಮತ್ತು ಹಾಗಾದರೆ ಏನು? ವಾಸ್ತವದಲ್ಲಿ ಅದಕ್ಕೆ ಆನಂತರದಲ್ಲಿ ಭಾಗವತದ ಆಧಾರದ ನಂತರದಲ್ಲಿ ನೌಕರಿ ಹೇಗೆ, ವ್ಯಾಪಾರ ಹೇಗೆ, ಕಳ್ಳತನ ಹೇಗೆ, ಯಾರ್ಯಾರು ಎಷ್ಟೆಷ್ಟನ್ನು ತಮ್ಮ ಜೀವನದಲ್ಲಿ ವಿನಿಯೋಗ ಮಾಡ್ತಾರೆ ಅಂತ ಶಾಸ್ತ್ರ ಓದಿದ ಮೇಲೆ ಅದರ ಪರಿಚಯ ಆಗಿದ್ದು. ಆದರೆ ಅವನು ಹೇಳುವಂತಹದ್ದು ಕೆಲವು ಕಟು ಸತ್ಯಗಳಿತ್ತು, ಬಹಳ ಸ್ವಾರಸ್ಯ ಇತ್ತು. ನಾವು ವೃತ್ತಿರಂಗದಲ್ಲಿ ಇರಬೇಕು ಅಂತ ಅಂದರೆ, ನಾವು ವೃತ್ತಿರಂಗದಲ್ಲಿ ಪರಿಣಿತವಾಗಿರ್ತಕ್ಕಂತಹ ಒಂದಿಷ್ಟು ವ್ಯವಹಾರಗಳನ್ನು ಮಾಡಬೇಕು ಅಂತಂದರೆ, ಆಗ ಕೆಲವನ್ನ ಜಗತ್ತಿಗೆ ಅಪ್ರಯೋಜಕ ಅಂತ ಅನ್ಸೋದನ್ನು ನಾವು ಮಾಡ್ತಿರ್ತೀವಿ. ಜಗತ್ತು ಸುಮ್ಮನೆ ಏನು ಮಾಡ್ತಿರ್ತದೆ ಅಂದರೆ, ಅವನಿಗೆ ತಲೆ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತದೆ. ಹಾಗಿರೋದಿಲ್ಲ ಅಂತ ನನಗೂ ಅದಕ್ಕೆ ಕುತೂಹಲ, ನೀವು ಯಾಕೆ ಅವನನ್ನು ಬೈತೀರಿ ಅಂತ ಕೇಳಿದೆ. ಇಲ್ಲಿ ಹೇಳ್ತೀನಿ ಕೇಳು, ನನ್ನ ವೃತ್ತಿರಂಗದಲ್ಲಿ ಇಷ್ಟು ನಾನು ನನ್ನ ದ್ರವ್ಯವನ್ನು ಹಾಕಿರ್ತೀನಿ, ಅದರಿಂದ ಇಷ್ಟು ಪದಾರ್ಥ ತರ್ತೀನಿ, ಇಷ್ಟು ಪದಾರ್ಥವನ್ನು ತಂದಾಗ ಇದು ಹೋಲ್ಸೇಲ್ನಲ್ಲಿ ಪರ್ಚೇಸಿಗೆ ಇಷ್ಟ ಆಗುತ್ತೆ, ರಿಟೇಲ್ನಲ್ಲಿ ಇದನ್ನು ಕೊಡಲಿಕ್ಕೆ ಇಷ್ಟ ಆಗುತ್ತೆ, ಇದೆಲ್ಲ ಹೇಳ್ದೆ. ಸರಿ, ಬೈಯೋದು ಯಾಕೆ ಅಂತ ಅನ್ನೋದು ಇನ್ನೂ ಕಾರಣನೇ ಬರಲಿಲ್ಲಲ್ಲ ಅಂತ ಕೇಳಿದೆ. ಹೇಳ್ತೀನಿ, ನಿಧಾನ ಹೇಳ್ತೀನಿ ಕೇಳು. ಇಷ್ಟೂ ವ್ಯವಹಾರವನ್ನು ಮಾಡಬೇಕಾದ್ರೆ ಇದರ ಮಧ್ಯದಲ್ಲಿ ನಾನಿರ್ತೀನಿ. ಇಬ್ಬರ ವ್ಯವಹಾರಗಳ ಮಧ್ಯದಲ್ಲಿ, ಒಂದು ಕಡೆಯಿಂದ ಕೊಂಡುಕೊಳ್ಳೋದು, ಇನ್ನೊಂದು ಕಡೆಯಿಂದಾಗಿ ಇದನ್ನು ಮಾರಾಟ ಮಾಡೋದು, ಈ ಎರಡರ ಮಧ್ಯದಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ ನಾನು ಯಾವನ್ನ ನನಗೆ ಕೊಡ್ತಿದ್ದಾನಲ್ಲ, ಆ ಕೊಡುವಂಥ ವ್ಯಕ್ತಿಯ ಹತ್ತಿರದಲ್ಲಿ ನಾನು ರೇಗಾಡಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ, ಅವನಿಂದ ನನಗೆ ಪದಾರ್ಥ ಬರಬೇಕಾಗಿದೆ. ಅದಕ್ಕೇನು ಮಾಡ್ತೀನಿ, ಅವ ಮಾಡಿದ್ದನ್ನೆಲ್ಲ ಸಹಿಸ್ಕೋತೀನಿ, ಬಾಯಿ ಮುಚ್ಕೋತೀನಿ. ಸರಿ, ಮಾರಾಟ ಮಾಡ್ತಿರಲ್ಲ ಅವ್ರ ಮೇಲೆ, ಇಲ್ಲ ಅವರು ಕಸ್ಟಮರ್ ಈಸ್ ಗಾಡ್, ಅವನನ್ನು ಬೈಲಿಕ್ಕೆ ಬರೋದಿಲ್ಲ. ಸರಿ ಆಯಿತು. ಇನ್ನು ಮನೆಯಲ್ಲಿ ಹೆಂಡತಿ ಮಕ್ಕಳು ಇರ್ತಾರೆ, ಈ ವೃತ್ತಿ ವ್ಯವಹಾರದಲ್ಲೆಲ್ಲ ತಲೆಕೆಟ್ಟು ಹೋಗಿ ಹೆಂಡತಿ ಮಕ್ಕಳನ್ನು ಬೈದೆ, ಅದು ಸರಿ ಹೋಗೋದಿಲ್ಲ. ಯಾಕೆ ಅಂತ ಕೇಳು ಅಂದ. ನಾನು ಸುಮ್ಮನೆ ಕುತೂಹಲಕ್ಕೆ ಯಾಕೆ ಅಂತ ಕೇಳಿದರೆ, ಆಗ ಅವನು ಹೇಳಿರೋ ಉತ್ತರ ಭಾಳ ಸ್ವಾರಸ್ಯ ಇತ್ತು. ಅಲ್ಲಿ ಬೈದೆ ಅಂದರೆ ಸಂಸಾರ ಕೆಟ್ಟೋಗ್ಬಿಡ್ತದೆ, ಆದ್ದರಿಂದ ಅಲ್ಲಿ ಬೈಲಿಕ್ಕಾಗೋದಿಲ್ಲ. ಮತ್ತಿನ್ನು ಪರ್ಯವಸಾನ ಏನು? ಇವನಿಗೆ ತಿಂಗಳಿಗೆ 100 ರೂಪಾಯಿ ಇನ್ಕ್ರಿಮೆಂಟ್ ಕೊಟ್ಟು ಇವನಿಗೆ ಬೈತೀನಿ. ಏನು ಕಾರ್ಯಕ್ರಮ? ಏನೂ ಇಲ್ಲ. ಅವ ನನ್ನ ಬೈತಿರ್ಬೇಕಾದ್ರೆ ಕಿವಿ ಒಳಗೆ ಹತ್ತಿ ಇಟ್ಕೊಂಡು ಕೇಳಿಸ್ಕೊಳ್ದೆ ಇರೋ ಹಂಗೆ ಇರಬೇಕು, ಅಷ್ಟೇ ಕೆಲಸ ಒಂದು. ಅವ ತನ್ನ ಕೆಲಸ ಮಾಡ್ತಿರ್ಬೇಕು, ನನ್ನ ಬೈಗಳ ಕೇಳ್ತಾ ಇರಬೇಕು. ಹೋಗಲಿ, ಅದನ್ನ ಏನೂ ಬೈದೇನೆ ಇಟ್ಕೋಬೋದಲ್ಲ, ಇಲ್ಲ ಹಂಗೂ ಆಗೋದಿಲ್ಲ ಅಂತ. ಯಾಕೆ? ತುಂಬ ಒತ್ತಡ ನನ್ನಲ್ಲಿ ಉಳಿದು ಬಿಡ್ತು ಅಂದರೆ ನಂಗೆ ರೋಗಗಳು ಬಂದುಬಿಡ್ತದೆ. ನೋಡಿ, ನನಗೆ ತುಂಬ ಮೊದಲು ಹಾಸ್ಯಾಸ್ಪದ ಅಂತ ಅನಿಸಿದ್ರೂ ಕೂಡ, ಹೇಗೆ ಒತ್ತಡವನ್ನು ಹೊರಗೆ ಹಾಕಬೇಕು ಅಂತ ಅನ್ಲಿಕ್ಕೆ ಅವರವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಾರ್ಗವನ್ನು ಕಂಡುಕೊಂಡಿರ್ತಾರೆ. ನಮಗಿದು ಮೇಲ್ನೋಟದಲ್ಲಿ ಇದು ಹಾಸ್ಯಾಸ್ಪದ ಅಂತ ಅನ್ನಿಸ್ತದೆ, ಆದರೆ ಈ ಒತ್ತಡ ತುಂಬ ಹೆಚ್ಚಾಗ್ತದೆ. ಶಾಸ್ತ್ರರೀತ್ಯ ಮನಸ್ಸಿನ ಒತ್ತಡವನ್ನು ನಾವು ಏನು ಮಾಡಬಾರ್ದು ಅಂತಂದರೆ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೇ ಸರ್ವಿಸ್ ಮಾಡೋವನಿಗೆ 8 ತಾಸು ಮಾತ್ರ ಒತ್ತಡ. ಅದಕ್ಕೆ IT ಕಂಪ್ನಿಯವ್ರು ಏನಂತಾರೆ ಅಂತಂದ್ರೆ, ನಾವು ಬೇಗ ರಿಟೈರ್ಮೆಂಟ್ ತೊಗೋತೀವಿ ಆಚಾರ, ಯಾಕಂದರೆ ಈ ಸ್ಟ್ರೆಸ್ಸು ಸಾಕಾಗಿದೆ, ನಮ್ಮ 45 ಮ್ಯಾಕ್ಸಿಮಮ್ 50 ಮುಗೀತು ಕಾರ್ಯಕ್ರಮ. ಅಲ್ರಿ 60 ತನಕ ಎಲ್ಲ ಆಚಾರ ಬೇಕಾದಷ್ಟು ವರ್ಷ ದುಡಿಬೋದು, ಆದರೆ ಈಗಲೇ ಏನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನು ಹಿಂಡು ಬಿಟ್ಟಿದ್ದಾರೆ ಇವರು. ಸಾಕು ನಮಗಿನ್ನ. ಈಗಾದರೂ ಯಾಕೆ ಮಾಡ್ತಿದ್ವಿ, ಏನೋ ತುಂಬ ಕಮಿಟ್ಮೆಂಟ್ಸ್ ಇದೆ, ಅವನ್ನು ಮೀಟ್ ಮಾಡಬೇಕು ಅಂತ ಮಾಡ್ತಿದ್ವಿ. ಸರಿ, ಶಾಸ್ತ್ರ ಹೇಳ್ತಿದ್ನ, ಈ ಒತ್ತಡ ಅಂತ ಅನ್ನೋದು ಸೇವಕನಿಗೆ ತಾತ್ಕಾಲಿಕವಾಗಿರ್ತದೆ, ಅವನೇನು ತುಂಬ ಶಾಶ್ವತವಾಗಿರೋದಿಲ್ಲ.
ವ್ಯಾಪಾರಿಗೆ ಈ ಒತ್ತಡ ತಾತ್ಕಾಲಿಕವಾಗಿರೋದಿಲ್ಲ. 24/7 ಆಲ್ ದ 365 days ಹೀ ಈಸ್ ಇನ್ ಪ್ರೆಷರ್ ಬಿಕಾಸ್ ಹೀ ಈಸ್ ಡೂಯಿಂಗ್ ಬಿಸ್ನೆಸ್. ಅವನು ವ್ಯಾಪಾರವನ್ನು ಮಾಡ್ತಿರ್ತಾನೆ. ವ್ಯಾಪಾರದಲ್ಲಿ ಅವನು ಸದಾಕಾಲಕ್ಕೂ ಜಾಗೃತನಾಗಿರಬೇಕು, ಸದಾಕಾಲಕ್ಕೂ ಲಾಭ ನಷ್ಟಗಳನ್ನು ಲೆಕ್ಕ ಹಾಕ್ಕೋಬೇಕು ಡೇ ಟು ಡೇ. ಅದನ್ನು ಮಾಡಬೇಕು ಅಂದರೆ ಅಪ್ಡೇಟೆಡ್ ವರ್ಷನ್ನಿಗೆ ಹೋಗೋದಕ್ಕೋಸ್ಕರವಾಗಿ ಅವನೇನು ಮಾಡಬೇಕಾಗ್ತದೆ ಅಂತಂದರೆ ಈ ಒತ್ತಡವನ್ನು ಅವನು ಬಹಳ ಸುದೀರ್ಘ ಕಾಲದವರೆಗೆ ಅವನು ಅನುಭವಿಸ್ಬೇಕಾಗ್ತದೆ. ಸೇವಕನಕ್ಕಿಂತಲೂ ಅಂದರೆ ಸರ್ವಿಸ್ ಮ್ಯಾನ್ಗಿಂತಲೂ ಕೂಡ ಬಿಸ್ನೆಸ್ ಮ್ಯಾನಿಗೆ ಏನಿದೆ ಅಂತಂದರೆ ತುಂಬ ಒತ್ತಡ ಜಾಸ್ತಿ ಇದೆ. ಇವನ್ಗಿಂತಲೂ ಒತ್ತಡ ಜಾಸ್ತಿ ಇದೆ ಕಳ್ಳನಿಗೆ. ಅವನಿಗೆ ಕಳ್ತನ ಮಾಡೋಕ್ಕಿಂತ ಮುಂಚೆ ಒಂದು ಒತ್ತಡ ಇದೆ, ಕಳ್ತನ ಮಾಡಿದ ಮೇಲೆ ಒಂದು ಒತ್ತಡ ಇದೆ. ಆದ್ದರಿಂದ ಈ ಒತ್ತಡ ಅಂತನ್ನೋದು ಏನಿದೆಯಲ್ಲ, ಈ ಒತ್ತಡ ನಾವಾಗಿ ಕೇಳಿ ಕೊಂಡುಕೊಂಡಿರುವಂತಹ ಕಷ್ಟ. ಭಾಗವತದಲ್ಲಿ ಇದನ್ನ ಹೇಳಬೇಕಾದ್ರೆ ಏನಂತಾರೆ ಅಂದರೆ, ಈ ಕ್ರಮದ ಒತ್ತಡವನ್ನು ತಗೊಂಡು ನೀವೇನು ಸಂಪಾದನೆ ಮಾಡ್ತಿದ್ದೀರಿ ಅಂದರೆ, ಮನಸ್ಸು ಈ ಒತ್ತಡ ತುಂಬ ಹೆಚ್ಚಾಗ್ಬಿಟ್ರೆ ಶ್ರಿಂಕ್ ಆಗಿಬಿಡುತ್ತೆ. ನೀವು ಧ್ಯಾನ ಮಾಡಬೇಕು, ನೀವು ಉದಾತ್ತ ಚಿಂತನೆಗಳನ್ನು ಬೆಳೆಸ್ಕೋಬೇಕು. ನಿಮ್ಮ ಮನಸ್ಸು ಹೊಸದನ್ನು ಯೋಚನೆ ಮಾಡಬೇಕು ಅಂದರೆ ನಿಮ್ಮ ಮನಸ್ಸು ಚೆನ್ನಾಗಿ ಅರಳಿರ್ತಕ್ಕಂಥ ರೀತಿಯಲ್ಲಿರಬೇಕು, ವಿಕಸಿತವಾದಂತಹ ಸ್ಥಿತಿಯಲ್ಲಿರಬೇಕು. ಸುಂದರವಾಗಿರ್ತಕ್ಕಂತಹ ದೃಶ್ಯವನ್ನಾಗಲಿ, ಸುಮಧುರವಾಗಿರ್ತಕ್ಕಂತಹ ಆಹಾರ ದ್ರವ್ಯಗಳನ್ನಾಗಲಿ, ಸುಕೋಮಲವಾಗಿರ್ತಕ್ಕಂತಹ ಪುಷ್ಪಾದಿಗಳನ್ನಾಗಲಿ ಆಸ್ವಾದನ ಮಾಡತಕ್ಕಂಥ ಮನಸ್ಥಿತಿಯಲ್ಲಿ ನೀವಿರಬೇಕು. ಇದೊಂದು ವ್ಯವಸ್ಥಿತವಾದಂತಹ ಮಾನಸಶಾಸ್ತ್ರ. ಹಾಗಿದ್ದಾಗ ಮಾತ್ರ ನೀವು ಒತ್ತಡದಿಂದ ವಿದೂರರಾಗ್ತೀರಿ. ನೀವು ಯಾವಾಗ ಈ ಒತ್ತಡದಲ್ಲಿ ಇರ್ತೀರಿ, ಇದನ್ನ ಯಾವುದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ 6 ಫಿಗರ್ ಸಂಬಳ ಬಂದ್ರೂ ಕೂಡ ನಿಮ್ಮ ತಟ್ಟೆಯಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳಿ ಪಾಪ ಆ ಹೆಂಗಸರು ಬಡಿಸ್ತಾನೆ ಕೇಳ್ತಿರ್ತಾರೆ, ಏನು ರೀ ರುಚಿ ಇದೆಯಾ, ಹಾಕೊಂದು ಏನಾರ ತಿಂದು ಹೋಗ್ತೀನಿ ಅಂತ ಅನ್ನುವಂಥ ಮನಸ್ಥಿತಿ. ಯಾಕೆ ಅಂತಂದರೆ ನಿತ್ಯದಲ್ಲಿ ಆ ಒತ್ತಡ. ಈ ಒತ್ತಡ ಮೇಲ್ನೋಟದಲ್ಲೇ ಇಷ್ಟು ಅನರ್ಥವನ್ನು ಮಾಡ್ತದೆ ಅಂದರೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಈ ಒತ್ತಡದಲ್ಲಿ ಇರತಕ್ಕಂಥ ವ್ಯಕ್ತಿ ಧ್ಯಾನ, ಉಪಾಸನ, ಭಗವಂತನನ್ನು ಸ್ಮರಣ ಇದನ್ನು ಯಾವುದನ್ನು ಮಾಡಲಿಕ್ಕಾಗೋದಿಲ್ಲ. ಎಷ್ಟೆಷ್ಟು ಇವನು ಒತ್ತಡದಲ್ಲಿರ್ತಾನೋ ಅಷ್ಟಷ್ಟು ದೂರ ಹೋಗ್ತಾನೆ. ಯಾಕೆ ಇದನ್ನು ಇಷ್ಟು ವಿಸ್ತಾರವಾಗಿ ನಾನು ಹೇಳಿದೆ ಅಂತಂದರೆ, ಈ ಒತ್ತಡದ ಕಾರಣದಿಂದಾಗಿಯೇ ವ್ಯಕ್ತಿ ಸರ್ವಸ್ವವನ್ನು ಕಳ್ಕೊತಾನೆ. ಅಂದರೆ ಇವತ್ತು ನಾವು ಒಂದು ಕ್ರಮದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದ್ದೀವಿ. ಒಬ್ಬ ರಾಜನ ಅಧೀನದಲ್ಲಿದ್ದುಕೊಂಡು ಅವನ ಸಂತೋಷವನ್ನು ಪಡಲಿಕ್ಕೆ ಮಾನಸಿಕವಾದ ಒತ್ತಡವನ್ನು ಅನುಭವಿಸಿ ನಮ್ಮತನವನ್ನು ಕೊಂದುಕೊಂಡು ನಾವೇನು ಮಾಡ್ತಿದ್ದೀವಿ ಅಂದರೆ ವಿರಾಟ್ ರಾಜನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ಈ ಯಾವ ಒತ್ತಡಗಳಿಗೆ ಆಸ್ಪದನೆ ಇಲ್ಲದೆ ಇರತಕ್ಕಂತಹ ಸ್ಥಿತಿಯಲ್ಲಿದ್ದವ್ರು ನಾವು ಈ ಒತ್ತಡಕ್ಕೆ ಬಂದಿದ್ದೀವಿ ಅಂತಂದರೆ ದೈವಮೇವ ಪರಮ್ಮನ್ಯೇ ಪೌರುಷಂ ನಾತ್ರ ಕಾರಣಂ. ಪುರುಷ ಪ್ರಯತ್ನ ಅಲ್ಲ, ಇದು ದೈವ ಸಂಕಲ್ಪಿತವಾಗಿ ಬರ್ತಾ ಇದೆ ಅಂತ ಹೇಳಿ ನಿರಂತರವಾಗಿ ತಾನು ಪಡ್ತಕ್ಕಂತಹ ದುಃಖ. ಇದರ ಮೇಲೆ ಈ ಕ್ರಮದಲ್ಲಿ ನಾನು ನಿತ್ಯದಲ್ಲಿ ಗಂಧ, ಪುನ್ನಾಗ, ಮೃಗಮದ, ಕೇಶರ ಇವನ್ನೆಲ್ಲವನ್ನು ಹಾಕಿ ಗಂಧವನ್ನು ನಿರ್ಮಾಣ ಮಾಡಿ ಕೊಡ್ತೀನಿ. ಯಾರಿಗೆ? ಸುದೇಶ್ನಾದೇವಿಗೆ, ವಿರಾಟ್ ರಾಜನಿಗೆ ಹಚ್ಚೋದಕ್ಕೋಸ್ಕರ. ವಿರಾಟ್ ರಾಜ ಏನು ಕೇಳ್ತಾನೆ ಗೊತ್ತಾ? ಈ ಗಂಧವನ್ನು ಯಾರು ನಿರ್ಮಾಣ ಮಾಡಿದ್ದು ಅಂತ ಕೇಳ್ತಾರೆ. ಒಂದು ವೇಳೆ ನನ್ನನ್ನು ಬಿಟ್ಟು ಬೇರೆಯವರು ನಿರ್ಮಾಣ ಮಾಡಿದರೆ ಆ ಗಂಧ ವಿರಾಟ್ ರಾಜನಿಗೆ ರುಚಿ ಹತ್ತೋದಿಲ್ಲಂತೆ. ಇದನ್ನು ಬೇರೆಯವರಾದರೆ, ಅದೇ ಜಾತಿಯವರಾದರೆ, ಆ ರೀತಿಯಲ್ಲಿ ಸೇವಾ ಮಾಡುವಂತಹ ವ್ಯವಸ್ಥಾದವರೇ ಇದ್ದವರಾದರೆ ಇದನ್ನು ಅಭಿಮಾನದಿಂದ ಹೇಳ್ಕೊತಾರೆ. ದ್ರೌಪದಿ ದೇವಿ ಸಂಕಟದಿಂದ ಹೇಳ್ಕೊತಾಳೆ. ಮಹಾರಾಣಿಯಾಗಿ ನಿತ್ಯ ಲಕ್ಷೋಪಲಕ್ಷ ಜನ ದಾಸದಾಸಿಯರ ಮಧ್ಯದಲ್ಲಿದ್ದಂತಹ ನಾನು ಯಕ್ಕಶ್ಚಿದ್ದೊಬ್ಬ ರಾಜ ತನ್ನ ಹೆಂಡತಿಯ ಹತ್ತಿರದಲ್ಲಿ ಇಂಥವರೇ ನಿರ್ಮಾಣ ಮಾಡಿಕೊಂಡಿರಬೇಕಾದಂತಹ ಗಂಧ ನನಗೆ ಬೇಕು ಅಂದರೆ ಆ ಗಂಧವನ್ನು ನಾನು ತೀಡಿ ಕೊಡಬೇಕು, ಸಿದ್ಧ ಮಾಡಿ ಕೊಡಬೇಕು. ಆಗೋದಿಲ್ಲ ಅಂತ ಹೇಳಿಕೊಡುದು. ಅದಕ್ಕೋಸ್ಕರವಾಗಿ ಮತ್ತೆ ತೀಡಿರತಕ್ಕಂತಹ ಕೈಗಳಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಗಂಟುಗಳು ಬಂದುಬಿಟ್ಟಿವೆ, ಕಾಯಿ ಕಟ್ಟಿ ಹೋಗ್ಬಿಟ್ಟಿವೆ, ಹದಡುಗಳು ಬಂದಿವೆ. ಎಷ್ಟು ಸಾಧ್ಯ ಇದೆ ಅಷ್ಟು ಕೈ ಚರ್ಮ ಎಲ್ಲವೂ ಕೂಡ ಏನಾಗ್ತಾ ಇದೆ ಅಂದರೆ ಒರಟಾಗ್ತಾ ಇದೆ. ಆ ಎಲ್ಲ ಪದಾರ್ಥಗಳನ್ನು ಹಾಕಿ ಬಲವಾಗಿ ಹಿಡಿದು ಅರೆದು ಅದು ಒಂದು ಕ್ರಮದಲ್ಲಿ ಸಂಪೂರ್ಣವಾಗಿ ಪ್ರತಿ ಪದಾರ್ಥ ಇನ್ನೊಂದು ಪದಾರ್ಥದ ಜೊತೆಗೆ ಮೇಲನವಾದ ಮೇಲೆ
ಏನಪ್ಪ ಅಂದರೆ ಅದನ್ನು ಕೊಡಬೇಕು ಅಂತಾದರೆ ಆ ಗಂಧ ಇನ್ನು ಹೆಂಗೆ ನಿರ್ಮಾಣ ಆಗಬೇಕು, ಅದೆಷ್ಟು ಕಷ್ಟಕರವಾದಂಥದ್ದು. ಯಾಕೆಂದರೆ ಆ ಗಂಧವನ್ನು ಅರಿಯತಕ್ಕಂಥ ಎಲ್ಲ ಪದಾರ್ಥಗಳು ಹೊರಟಿರ್ತವೆ, ಅವು ಸುಲಭವಾಗಿರೋದಿಲ್ಲ. ನಮಗೆ ಆ ಪದಾರ್ಥವನ್ನು ಆ ರೀತಿಯಲ್ಲಿ ಸ್ವೀಕಾರ ಮಾಡಿದರೆ ಏನಾಗ್ತದೆ ಅಂತ ನಮಗೆ ಗೊತ್ತೇ ಇಲ್ಲ. ನಮಗೆ ಬಾದಾಮಿ ಹಾಲು ಅಂತಂದ್ರೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಬಾದಾಮಿಯನ್ನು ಜಜ್ಜಿ 4 ಪೀಸ್ ಮಾಡಿ ಅದನ್ನು ನಾಲ್ಗೆಗೆ ಕಚ ಕಚ ಅಂತ ಅನ್ನೋ ಹಂಗೆ ಬರೋದನ್ನು ನಾವೇನೋ ಒಂದು ಸ್ವಲ್ಪ ಅದಕ್ಕೆ ಕೇಸರಿ ಅಂತನ್ನುವಂಥ ಬಣ್ಣವನ್ನು ಅಥವಾ ನಿಜವಾದ ಕೇಸರಿ ಅನ್ನೋ ಹಾಕ್ಕೊಂಡು ಸಕ್ಕರೆ ಇರೋ ಹಂಗೆ ಕುಡಿದು ಬಿಟ್ಟರೆ ಬಾದಾಮಿ ಹಾಲು. ಹಿಂಗಲ್ಲ ಬಾದಾಮಿ ಹಾಲು ಕುಡಿಯೋದು. ಬಾದಾಮಿ ಹಾಲು ಅಂದರೆ ಆ ಬಾದಾಮಿಯನ್ನು ಸಾಣೆಕಲ್ಲಿನ ಮೇಲೆ ತೇಯಬೇಕು, ಗಂಧ ತೆಗೆದು ಅದು ಏನಾಗಬೇಕು, ಅದರಿಂದಾಗಿ ಏನಾಗಬೇಕು ಅಂದರೆ ಅದು ಇಳಿಬೇಕು. ಅದು ಇಳಿದ ಮೇಲೆ ಏನು ಮಾಡಬೇಕು, ಅದಕ್ಕೆ ಉಗುರು ಬೆಚ್ಚಗಿರ್ತಕ್ಕಂಥ ಹಾಲಿನಲ್ಲಿ ಕಲ್ಲು ಸಕ್ಕರೆಯ ಜೊತೆಗೆ ಕೇಸರಿಯಿಂದಾಗಿ ಬೆರೆಸಬೇಕು. ಅದು ಬಾದಾಮಿ ಹಾಲು. ಕೇಳಿದ್ರೇ ಏನು ಅನ್ನಿಸ್ತದೆ, ಆಚಾರ ಇದು ಇದೆಯಾ ಪದಾರ್ಥ ಅಂತ ಅನ್ನಿಸ್ತದೆ ವಾಸ್ತವದಲ್ಲಿ. ಯಾಕೆಂದರೆ ಸುಖೋಪಭೋಗ ದ್ರವ್ಯಗಳನ್ನು ನಾವು ಹೆಸರಿಗೆ ಕೇಳಿದ್ದೀವಿ, ಹೆಂಗೆ ಸುಖ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ. ಕೇಳ್ತಾನೆ ವಿರಾಟ್ ರಾಜ, ಇಂಥದ್ದೇ ಪದಾರ್ಥವನ್ನು ಇವರು ಈ ರೀತಿಯಲ್ಲಿ ಮಾಡಿದರೆ ಇದು ಇಷ್ಟು ರುಚಿಕರವಾಗಿರ್ತದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದಕ್ಕೋಸ್ಕರವಾಗಿಯೇ ಆಯಾ ಜಾತಿಯ ವ್ಯಕ್ತಿಗಳು ಅಂತ ಹೇಳಿ ಅದಕ್ಕಾಗಿಯೇ ಅದನ್ನು ಪರಿಗಣನೆ ಮಾಡಿರೋದು. ಅಂಥವ್ರು ಮಾಡಬೇಕು ಅಂದರೆ ಅದೇ ರೀತಿಯಲ್ಲಿ ಆ ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹಿಂಗೆ ಕೇಳ್ತಾರೆ. ಪ್ರತಿಯೊಬ್ಬ ಸೇವಕಿಯರು ನನ್ನ ಮೇಲೆ ಅಸೂಯೆ ಪಡ್ತಾರೆ. ನಾನು ನನ್ನ ಅವಸ್ಥೆಯನ್ನು ನೋಡಿ ಏನು ಮಾಡ್ತಾ ಇದ್ದೀನಿ, ಸಂಕಟ ಪಡ್ತಾ ಇದ್ದೀನಿ. ನಾಲ್ಪಂ ಕೃತಂ ಮಯಾ ಭೀಮ ದೇವಾನಾಂ ಕಿಲ್ಬಿಷಂ ಪುರ ಅಭಾಗ್ಯ ಯತ್ರ ಜೀವಾಮಿ ಮರ್ತವ್ಯೇ ಸತಿ ಪಾಂಡವ. ಸಾಯಬೇಕಾಗಿರತಕ್ಕಂತಹ ವ್ಯಕ್ತಿ ನಾನು, ದೇವತೆಗಳಿಗೆ ದ್ರೋಹ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಸಾಯಲಿಕ್ಕೆ ಧರ್ಮ ಬಿಡೋದಿಲ್ಲ, ಬದುಕಲಿಕ್ಕೆ ದುಃಖ ಬಿಡೋದಿಲ್ಲ. ದುಃಖ ನಿರಂತರವಾಗಿ ಯಾವ ರೀತಿಯಲ್ಲಿ ಶೂಲದ ಥರ ನನ್ನನ್ನು ಚುಚ್ಚುತ್ತಾ ಇದೆ ಅಂತಂದರೆ, ನಾನು ನಿಜವಾಗಿಯೂ ಕೂಡ ಉಸಿರಾಡೋದು ಕಷ್ಟ ಆಗಬೇಕು. ಆ ರೀತಿ ಶೂಲದಿಂದ ತಿವುದಂಗೆ ನನಗೆ ಪ್ರತಿಯೊಂದು ಪ್ರಸಂಗ ಕಣ್ಣೆದುರಿಗೆ ಬಂದು ನನ್ನನ್ನು ಪೀಡಿಸ್ತಾ ಇರ್ತದೆ. ಅಭಾಗ್ಯಾಹಂ ಅಪುಣ್ಯಾಹಂ ನಿತ್ಯ ದುಃಖಾಚ ವಿಕ್ಲವ ಪಾಪೇ ನಿಪತಿತಾಯಶ್ಚ ಕಿಂ ಫಲಂ ಜೀವಿತೇನ ಮೇ. ಹೆಚ್ಚೇನು ಹೇಳಲಿ, ಭಾಗ್ಯಹೀನಳಾಗಿರ್ತಕ್ಕಂಥವಳು. ಹೀಗೆ ಅಂದ್ಕೊಂಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತದಂತೆ. ಯಾಕೆ ಅಂದರೆ ಪುರುಷ ತನ್ನ ಜೀವನದಲ್ಲಿ ಯಾವ ಸುಖೋಪಭೋಗ ದ್ರವ್ಯಗಳನ್ನು ಅನುಭವಿಸ್ತಾನೋ ಆ ಅನುಭವಿಸ್ತಕ್ಕಂಥ ಸುಖೋಪಭೋಗ ದ್ರವ್ಯಗಳೆಲ್ಲ ಅವನ ಪ್ರಯತ್ನದಿಂದ ಬರ್ತದೆ ಅಂತ ಅಂದ್ಕೊಂಡ್ರೆ ಧರ್ಮಶಾಸ್ತ್ರ ಬೈತದಂತೆ. ಹಾಗಿಲ್ಲಂತೆ. ಪುರುಷ ಪ್ರಯತ್ನಶೀಲ ಮಾತ್ರನಾಗಿರ್ತಾನಂತೆ. ಅಂದರೆ ಪ್ರಯತ್ನವನ್ನು ಮಾಡ್ತಾನೆ, ದುಡಿಬೇಕು ಅಂತ ಕಷ್ಟ ಮಾತ್ರ ಪಡ್ತಾನಂತೆ. ಮತ್ತು ನಿಜವಾಗಿಯೂ ಕೂಡ ಅವನಿಗೆ ಸಂಪಾದನೆ ಆಗಿ ಅವನು ಸಂತೋಷದಿಂದ ಇರಲಿಕ್ಕೆ ಯಾವುದ್ರೀ ಕಾರಣ ಅಂತಂದರೆ ಹೆಂಡತಿ ಕಾರಣ ಅಂತೆ. ಹೆಂಡತಿಯ ಕೈಯಲ್ಲಿ ಗಂಡನ ಭಾಗ್ಯ ರೇಖೆ ಇರ್ತದಂತ. ಅದಕ್ಕೇ ಈ ಕಾಲ್ಗುಣ ಅನ್ನೋಂಥ ಮಾತು ಬಂದಿರೋದು. ಹೆಂಡತಿಗೆ ಏನಾದ್ರೂ ಒಳ್ಳೆ ಭೋಗಭಾಗ್ಯಗಳನ್ನು ಅನುಭವಿಸುವಂತಹ ಚೈತನ್ಯ ಅಂಥ ಅದೃಷ್ಟ ಇತ್ತು ಅಂತಂದರೆ ಗಂಡ ಸಂಪೂರ್ಣವಾಗಿ ಅವನು ಶಿಥಿಲನಾಗಿದ್ದರನ್ನು ಕೂಡ ಹೆಂಡತಿಯ ಬಲದಿಂದ ಸರ್ವಸ್ವವನ್ನು ಅನುಭವಿಸ್ತಾನೆ. ಯಾಕೆ ಅಂದರೆ ಅಂಥ ಒಂದು ವರ್ಚಸ್ಸಿರ್ತದೆ ಹೆಂಡತಿ ಕೈಯಲ್ಲಿ. ಅದಕ್ಕೋಸ್ಕರವಾಗಿಯೇ ನಮ್ಮಲ್ಲಿ ಕನ್ಯಾವನ್ನು ಹುಡುಕಿ ತರೋದು ಅಂತ ಹೇಳಿ. ಯಾಕ್ರಿ ತರಬೇಕು, ಕನ್ಯಾ ಅಂದಮೇಲೆ ಕನ್ಯಾಪ, ಅದನ್ನು ಹುಡುಕಿ ತರೋದು ಅಂತ ಅನ್ನೋದೇನಿದೆ, ಇರ್ತಾಳೆ ಕನ್ಯಾ ಅಂಥೇಳಿ ಗೊತ್ತಾದ ತಕ್ಷಣ ಲಿಂಗಭೇದ ಅಂತ ಗೊತ್ತಾಗ್ತದೋ ಇಲ್ಲ, ನಿಮ್ಮ ಯುವ ಪುರುಷ ಅವಳ ಸ್ತ್ರೀ ಅಂತ ಗೊತ್ತಾದ ತಕ್ಷಣ ಕರ್ಕೊಂಬಂದ ಮದುವೆ ಮಾಡ್ದ ಮುಗಿಸ್ಬಿಟ್ಟ. ಇಲ್ಲ, ಹಾಗಾಗಲ್ಲ. ನಮ್ಮ ಮನೆ, ನಮ್ಮ ಮನೆತನ, ನಮ್ಮ ಕುಲದಲ್ಲಿ ಬಂದಿರೋರು ಅವರು ಪ್ರಗತಿಯ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಬೇಕು ಅಂತಂದರೆ ಆ ಉಚ್ಛ್ರಾಯ ಸ್ಥಿತಿ ಯಾರ ಕಾರಣ ಅಂತಂದರೆ ಆ ಹೆಣ್ಣುಮಗಳ ಕಾರಣ. ಅದಕ್ಕೋಸ್ಕರವಾಗಿಯೇ ಆ ಸ್ತ್ರೀಯರನ್ನು ಅಷ್ಟೊಂದು ಗೌರವದಿಂದ ನೋಡತಕ್ಕಂಥದ್ದು, ಅದಕ್ಕೆ ಬಹಳ ಚೂಸಿಯಾಗಿರುವಂಥದ್ದು. ಯಾವುದೋ ವರದಕ್ಷಿಣೆ, ವರೋಪಚಾರ, ಲೌಕಿಕವಾಗಿರತಕ್ಕಂತಹ ಪದಾರ್ಥಗಳಿಗೋಸ್ಕರ ಇದೆಲ್ಲ ಹೊರಟಿದ್ದಲ್ಲ ಶಾಸ್ತ್ರೀಯ ಪ್ರಕ್ರಿಯೆ. ಅದು ಕಾಲಾಂತರದಲ್ಲಿ ಏನಾಗ್ತಾ ಹೋಗಿದೆ ಅಂತಂದ್ರೆ ದಡ್ರ ಕೈಯಲ್ಲಿ ಸಿಕ್ಕಿಬಿಟ್ಟು ಹೆಂಗೆ ಯಾವನೋ ಒಬ್ಬನು ಏನು ಮಾಡಿದ್ನಂತಂದರೆ, ಮತ್ತು
ಶ್ರಾದ್ದಕ್ಕೋಸ್ಕರವಾಗಿ ತಾನು ಮನೆಯಲ್ಲಿ ಬೆಕ್ಕು ತರಲಿಕ್ಕೆ ಹೊಂಟಿದ್ದಂತೆ. ಸ್ನೇಹಿತ ಕೇಳಿದಂತೆ, ಏನು ಮಾಡಲಿಕ್ಕೆ ಹೊರಟಿದೆಯಪ್ಪ ಅಂತ. ನಾಳೆ ನಮ್ಮ ಮನೆಯಲ್ಲಿ ಶ್ರಾದ್ದ ಇದೆ, ಅದಕ್ಕೆ ಬೆಕ್ಕು ತರಲಿಕ್ಕೆ ಹೊರಟಿದ್ದೀನಿ ಅಂತ. ಪಾಪ ಏನರ್ಥ ಅಂತಲೇ ಗೊತ್ತಾಗೋದಿಲ್ಲಲ್ಲ. ಶ್ರಾದ್ದಕ್ಕೂ ಬೆಕ್ಕಿಗೂ ಏನ್ರಿ ಸಂಬಂಧಾಚಾರ, ಯಾಕೆ ಹಿಂಗ್ಯಾಕೆ ಹೇಳ್ತೀರಿ ನೀವು ಅಂತಂದರೆ, ಅವನು ಪೂರ್ವ ಪಿತಾಮಹನ ಕಾಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಏನಂತಂದರೆ, ಮನೆಯಲ್ಲೆಲ್ಲ ಸಾಕು ಪ್ರಾಣಿಗಳಿದ್ವು. ಶ್ರಾದ್ದ ಮಾಡ್ತಿರೋಂಥ ಸಂದರ್ಭದಲ್ಲಿ ಬೆಕ್ಕು ಬಂದು ಮುಟ್ಟಿದರೆ ಮೈಲಿಗೆ ಆಗ್ತದೆ ಅಂತನ್ನೋ ಕಾರಣಕ್ಕೆ ಶ್ರಾದ್ದಕ್ಕೆ 2ನೇ ಸ್ನಾನಕ್ಕೆ ಕೇಳಬೇಕಲ್ಲ, ಅದಕ್ಕಿಂತ ಮುಂಚೆ ಬೆಕ್ಕುಗಳೇನಿದ್ವು ಅದಕ್ಕೆ ಬುಟ್ಟಿ ಬೋರ್ಲ್ ಹಾಕಿ ಸ್ನಾನಕ್ಕೆ ಹೇಳ್ತಿದ್ರಂತೆ. ಅವ್ರ ಕಾಲದಲ್ಲಿತ್ತು, ಪೂರ್ವ ಪಿತಾಮಹನ ಕಾಲದಲ್ಲಿ, ಆನಂತರದಲ್ಲಿ ಬಂದವ್ರ ಕಾಲದಲ್ಲಿತ್ತು. ಆನಂತರದಲ್ಲಿ ಬಂದವರು ಏನು ಮಾಡಿದ್ರು ಅಂದರೆ ಬೆಕ್ಕನ್ನು ಉಳಿಸ್ಕೊಂಡ್ರಂತೆ. ಇವನ ಕಾಲಕ್ಕೆ ಏನಾಯಿತು ಅಂದರೆ ಬೆಕ್ಕಿರಲಿಲ್ಲ, ಅದಕ್ಕೆ ಕೊಂಡ್ಕೊಂಡು ತರಲಿಕ್ಕೆ ಹೊರಟಿದ್ದಂತೆ. ಯಾಕೆ ಅಂದರೆ ಶ್ರಾದ್ದ ಮಾಡಲಿಕ್ಕೆ ಬೆಕ್ಕು ಬೇಕು. ಪದ್ಧತಿ ಅಲ್ಲ, ದಡ್ಡ ನೀತಿ. ಯಾಕೆ ಅಂದರೆ ಭಾಗ್ಯ ಅಂತನ್ನೋದು ಹೆಂಗೆ ಕಮರಿ ಹೋಗ್ತದೆ ಅಂತನ್ಲಿಕ್ಕೆ ನಾನು ಹೇಳಲಿಕ್ಕೆ ಬಂದಂಥದ್ದು. ಅದಕ್ಕೋಸ್ಕರವಾಗಿ ಅವಳಂತಾಳೆ, ಭಾಗ್ಯಹೀನರಾಗಿಬಿಟ್ರು ಅಂತಂದರೆ, ಸುಸಮೃದ್ಧವಾಗಿರ್ತಕ್ಕಂತಹ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳು ಒಂದು ವೇಳೆ ಭಾಗ್ಯಹೀನರಾಗಿಬಿಟ್ರು ಅಂತಂದರೆ ಆಗ ಅದಕ್ಕೆಲ್ಲದಕ್ಕೂ ಯಾರನ್ನು ದೂಷಣ ಮಾಡ್ತಾರೆ ಅಂತಂದರೆ ಸ್ತ್ರೀಯನ್ನು ದೂಷಣ ಮಾಡ್ತಾರೆ. ಯಾಕೆಂದರೆ ಸರ್ವ ಸಂಪತ್ತಿನ ಮೂಲ ಸ್ತ್ರೀಯಲ್ಲಿದೆ. ಅದಕ್ಕೋಸ್ಕರವಾಗಿ ಅಂತಾಳವಳು ಅಭಾಗ್ಯಾಹಂ, ದುಃಖ ಪಡ್ತಾಳೆ ತನ್ನಷ್ಟಕ್ಕೆ ತಾನು. ತನ್ನ ಗಂಡಂದರ ದುಃಖಕ್ಕೆಲ್ಲದಕ್ಕೂ ಯಾರು ಕಾರಣ ಅಂದರೆ ನಾನೇ ಕಾರಣ. ನಾನು ಭಾಗ್ಯವಂತಿ ಆಗಿಬಿಟ್ಟಿದ್ದೆ ಅಂದರೆ ನನ್ನ ಗಂಡಂದ್ರಿಗೆ ಈ ರೀತಿ ದುಃಖ ಪಡ್ತಿರಲಿಲ್ಲ. ನೋಡಿ, ದುಃಖ ಬೇರೆ ನಿಮಿತ್ತದಿಂದ ಬಂದರೂ ಕೂಡ ಆ ದುಃಖವನ್ನು ನೋಡಿ ದುಃಖವನ್ನು ಪಡ್ತಾ ಇದ್ದಾಳೆ. ವಾಸ್ತವದಲ್ಲಿ ಗಂಡಂದರು ಪಡ್ತಕ್ಕಂತಹ ದುಃಖವನ್ನು ನೋಡಿ ದುಃಖ ಪಡ್ತಕ್ಕಂಥವಳು ಅಂತಾಳೆ, ಈ ದುಃಖಕ್ಕೆ ನಾನು ಕಾರಣ. ಅಂದರೆ ಸತಿಪತಿಯರಲ್ಲಿ ಇರತಕ್ಕಂತಹ ಅನುರಾಗದ ಬೆಸುಗೆ ಅಂತನ್ನೋದು ಶಾಸ್ತ್ರೀಯ ಪದ್ಧತಿಯಲ್ಲಿ ಎಷ್ಟು ಉಚ್ಛ್ರಾಯ ಮಟ್ಟದಲ್ಲಿತ್ತು ಅಂತ ಊಹಾ ಮಾಡಬೇಕು. ಅಭಾಗ್ಯಾಹಂ ಅಪುಣ್ಯಾಹಂ ನಿತ್ಯ ದುಃಖಾಚ ವಿಕ್ಲವ. ಅದರಿಂದಾಗಿ ನಾನು ಪುಣ್ಯದಿಂದ ಹೀನಳಿದ್ದೀನಿ, ಭಾಗ್ಯದಿಂದ ಹೀನಳಿದ್ದೀನಿ. ಅದಕ್ಕೋಸ್ಕರವಾಗಿ ನನಗೇನಪ್ಪ ಅಂತಂದರೆ ಈ ರೀತಿ ದುಃಖ ಬಂದಿದೆ. ಇಷ್ಟು ಪಾಪದಿಂದ ದುಃಖವನ್ನು ಪಡ್ತಕ್ಕಂತಹ ನನಗೆ ಜೀವನ ಅನ್ನೋದು ಯಾಕೆ ಬೇಕು? ದೊಡ್ಡ ಪ್ರಶ್ನೆ. ಅಂದರೆ ನಾನು ದೇಹತ್ಯಾಗವನ್ನು ಮಾಡ್ತೀನಿ, ಇಷ್ಟು ರೀತಿಯಲ್ಲಿ ನಾನು ದುಃಖಕ್ಕೆ ಕಾರಣಳಾಗಿದ್ದೀನಿ, ನಾನು ನನ್ನವರ ದುಃಖಕ್ಕೆ ಇಷ್ಟು ರೀತಿಯಲ್ಲಿ ನಾನು ಪರ್ಯಾಯ ವ್ಯವಸ್ಥೆಯಲ್ಲಿ ಕಾರಣಳಾಗಿದ್ದೀನಿ ಅಂತಂದ ಮೇಲೆ ನಾನು ಯಾಕೆ ಬದುಕಿದ್ದು ನಿಮಗೂ ದುಃಖವನ್ನು ಕೊಡಬೇಕು? ಅದಕ್ಕೋಸ್ಕರ ದೇಹತ್ಯಾಗವನ್ನು ಮಾಡ್ತೀನಿ. ಕಿಂಫಲಂ ಜೀವಿತೇನಮ್ಮೆ, ನನ್ನ ಫಲ ನನ್ನ ಜೀವಿತದಿಂದ ಆಗತಕ್ಕಂತಹ ಫಲ ಏನು ಅಂದರೆ ಗಂಡಂದರಿಗೆ ಭಾಗ್ಯೋದಯ. ಆ ಗಂಡಂದರಿಗೆ ಭಾಗ್ಯೋದಯ ಆಗ್ತಾ ಇಲ್ಲ, ಭಾಗ್ಯವನ್ನು ಕಳ್ಕೊತಿದ್ದಾರೆ ಅಂತಂದರೆ ನಾನು ಯಾಕಿರಬೇಕು ಅಂತ ಹೇಳಿ ತನ್ನ ಹೊರಟು ಬಂದಿರತಕ್ಕಂಥ ಕೈಗಳನ್ನು ಎತ್ತಿ ಏನು ಮಾಡ್ತಿದ್ದಾಳೆ ಅಂದರೆ ಭೀಮಸೇನ ದೇವರಿಗೆ ತೋರಿಸ್ತಾ ಇದ್ದಾಳೆ. ನೋಡ್ತಿರೋ ಹಾಗೆ ಅದೇ ಕೈಗಳನ್ನು ಮುಚ್ಚಿಕೊಂಡು ಭೀಮಸೇನ ದೇವರು ಕಣ್ಣೀರು ಹಾಕ್ತಾರೆ. ತತಸ್ತಸ್ಯಾಹ ಕರೌ ಪೀನೌ ಕಿಣಬದ್ಧೌ ರುಕೋದರಃ ಮುಖಂ ಆನಯ್ಯ ವ್ಯಪಂತ್ಯ ರುರೋಧ ಪರವೀರಃ. ಶತ್ರುಗಳು ಯಾರ ಹೆಸರು ಕೇಳಿದರೆ, ಹೆಸರು ಕೇಳೋದಲ್ಲ, ಇನ್ನೊಬ್ಬರು ಇವ್ರ ಹೆಸರನ್ನು ಹೇಳ್ತಾ ಇರೋದು ಏನಾದರೂ ಗಮನಕ್ಕೆ ಬಂದ್ರೂ ಏನಾಗ್ತಿದ್ರಂತೆ, ಸ್ತಬ್ಧರಾಗಿ ಬಿಡ್ತಿದ್ರಂತೆ. ಅಷ್ಟು ಭಯ ಇತ್ತಂತೆ ಭೀಮಸೇನ ದೇವರನ್ನು ನೋಡಿದರೆ. ಸುಮ್ಮನೆ ರಾಜಸೂಯ ಆಗದ ಒಂದು ಸಂದರ್ಭದಲ್ಲಿ ಹೀಗೆ ನಡೀತಂತೆ. ಏನಂತಂದರೆ ಶಿಶುಪಾಲ ಬಾಯಿಗೆ ಬಂದಂಗೆ ಬೈತಾ ಇದ್ದ ಏಕಪ್ರಕಾರವಾಗಿ ಕೃಷ್ಣ ಪರಮಾತ್ಮ, ನಿರಂತರವಾಗಿ ಬೈದಂತೆ. ಒಂದು ಸರ್ತಿ ಏನಾದರೂ ನಿಲ್ಲಿಸಿದ್ರು ವಾಸಿ, ನಿರಂತರವಾಗಿ ಕೃಷ್ಣ ಪರಮಾತ್ಮನಿಗೆ ಅಗ್ರಪೂಜಾ ಹೇಳಿರ್ತಕ್ಕಂತಹ ಭೀಷ್ಮಾಚಾರ್ಯರನ್ನು ಅಗ್ರಪೂಜಾ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಧರ್ಮರಾಜನ ಜೊತೆಗೆ ಇರತಕ್ಕಂತಹ ಯಾಗಕ್ಕೆ ಬಂದಿರುವಂತಹ ವ್ಯಕ್ತಿಗಳನ್ನು ಯಾರ್ಯಾರು ಈ ಅಗ್ರಪೂಜಾಕ್ಕೆ ಅನುಮೋದಿಸಿದ್ರೋ ಅಂಥ ಅನುಮತಿಸಿರುವ ಸಮಗ್ರ ಹಿರಿಯರನ್ನು ನೇರವಾಗಿ ಚುಚ್ಚು ಮಾತುಗಳಿಂದ ನಾನಾಕ್ರಮದಿಂದ ಬೈತಾ ಇದ್ದ ಭೀಮಸೇನ ದೇವರು ಎದ್ದು ನಿಂತರಂತೆ. ಶಿಶುಪಾಲ, ಬಹಳ ಮಾತಾಡ್ತಾ ಇದೆಯಾ ಅಂತ ಹೇಳಿ ಎಡಗಾಲನ್ನು ಎತ್ತಿ ಒಂದು ಸರ್ತೆ ಸಭಾ ನೆಲಕ್ಕೆ ಅಪ್ಪಳಿಸಿದ್ರಂತೆ. ಸಭೆ ಇಡೀ ಗಡಗಡ ನಡಗ್ಬಿಡ್ತಂತೆ ಒಂದೇ ಸರ್ತೆ. ನೀನು ಇನ್ನೊಂದು ಮಾತಾಡೋದಾದ್ರೆ ನಿನ್ನನ್ನೇನು ಮಾಡ್ತೀನಿ ಅಂದರೆ ಮೊದಲಿಗೆ ಬಲಿ ಕೊಡ್ತೀನಿ, ಅಂದರೆ ಬಲಿಹರಣ ನಮ್ಮಲ್ಲಿ ಮೊದಲು,
ಆಮೇಲೆ ವೈಶ್ವದೇವ ಅಂತ ಹೇಳಿದ್ರಂತೆ. ಸಾಮಾನ್ಯವಾಗಿ ವೈಶ್ವದೇವ ಆದಮೇಲೆ ಬಲಿಹರಣ ಅಲ್ಲಲ್ಲ, ಇವತ್ತು ವ್ಯವಸ್ಥೆ ವಿಕ್ರಮ ಮಾಡ್ತೀನಿ, ಇವತ್ತು ಮೊದಲು ಬಲಿಹರಣ ಆಮೇಲೆ ವೈಶ್ವದೇವ, ಯಾರು ಬಲಿ ನೀನೇ ಮೊದಲನೇದವನು ಅಂತ ಅಂದು ಹೊಡಿಲಿಕ್ಕೆ ಹೊರಟ್ರಂತೆ. ಅಷ್ಟಕ್ಕೆ ಕೃಷ್ಣ ಪರಮಾತ್ಮ ತಡಿಲಿಕ್ಕೆ ಬಂದಂತೆ. ಸನ್ನಿವೇಶ ಹಿಂಗಿರಬೇಕಾದ್ರೆ ಯಾವಾಗ ಶಿಶುಪಾಲ ವಿರೋಧ ಮಾಡಲಿಕ್ಕೆ ಹೊರಟಿದ್ನೋ ಆ ಸಮಯದಲ್ಲಿ ದುರ್ಯೋಧನನು ಎದ್ದು ಅವನಿಗೆ ಒಂದು ಸ್ವಲ್ಪ ದನಿ ಕೂಡಿಸೋಣ ಅಂತ ಹೊರಟಿದ್ನಂತೆ. ಆಸನದಿಂದ ಎದ್ದು ಬಿಟ್ಟು ಅವನೇನು ಹೇಳ್ತಾನೆ ಅದಕ್ಕೆ ಜಯವಾಗಲಿ ಅಂತ ಹೇಳೋಣ ಅಂತ ಇವನು ಹೊರಟಿದ್ದ. ಪಕ್ಕದಲ್ಲೇ ಶಕುನಿ ಕೂತವನು ದುರ್ಯೋಧನನ್ನು ಎಳೆದು ಬಿಟ್ಟು ಕೆಳಗೆ ಕೂಡಿಸಿದ್ನಂತೆ. ಯಾಕೆ ಅಂತ ನೋಡಿದ್ನಂತೆ ದುರ್ಯೋಧನ. ಏನು ತುಂಬ ಧೈರ್ಯ ಮಾಡ್ತಾ ಇದ್ದೀಯಲ್ಲ, ಕಾಲ ಅಪ್ಪಳಿಸ್ದವನು ಯಾರು ಅಂತ ಅಂದ್ಕೊಂಡಿದೀಯಾ ಅಂತ ಅಂದಂತೆ ಶಕುನಿ. ಅದಕ್ಕೆ ಏನಾಯ್ತು ಅದಕ್ಕೆ ಅಂದರೆ, ತೊಡೆಗಳಿಂದ ನಡುಗ್ತಾ ಇದೆ, ಧೈರ್ಯದಿಂದ ಸುಮ್ಮನೆ ಈ ಆಸನದಲ್ಲಿ ಕೂತ್ಕೋ, ಇಲ್ಲ ಅಂದರೆ ಕೆಳಗೆ ಬಿದ್ದೋಗ್ಬಿಡ್ತೀಯ ಅಂತ. ಅಂದರೆ ಭೀಮಸೇನ ದೇವ್ರನ್ನ ನೋಡಿದರೆ, ಭೀಮಸೇನ ದೇವರ ಎದುರಿಗೆ ನಿಂತುಕೊಂಡ್ರೆ ದುರ್ಯೋಧನನಂತಹ ವ್ಯಕ್ತಿಗೆ ಏನಾಗ್ತಿತ್ತು ಅಂದರೆ ಗಡಗಡ ಗಡಗಡ ತೊಡೆಗಳ ನಡುಗ್ತಿತ್ತಂತೆ. ಅಂಥ ವ್ಯಕ್ತಿ ಯಾವನು ಪೃಥ್ವಿ ಮಂಡಲದಲ್ಲಿ ತನ್ನ ಹೆಸರನ್ನ ಇನ್ನೊಬ್ಬರು ಹೇಳಿದರೆ ಹೆದರ್ಕೋಬೇಕು ಶತ್ರುಗಳು, ಅಂಥ ವ್ಯಕ್ತಿ ತನ್ನ ಹೆಂಡತಿಯ ಕೈಯನ್ನು ಗಟ್ಟಿಯಾಗಿ ಕಣ್ಣಿಗೆ ಒತ್ತುಕೊಂಡು ಕೈ ತುಂಬುವಷ್ಟು ಬೊಗಸೆ ತುಂಬುವಷ್ಟು ದಳ 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 ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ವಿಪರ್ಯಾಸ ಇದು! ಯಾವ ರೀತಿಯಲ್ಲಿ ನಾನು ವಿಪರ್ಯಸ್ತನಾಗಿಬಿಟ್ಟಿದ್ದೀನಿ. ಹೆಂಡತಿ ಇವತ್ತಿಗೆ ತನ್ನ ಅಪಮಾನವನ್ನು ನಾನು ಕಣ್ಣಾರೆ ಕಂಡ್ರೂ ನನ್ನ ಎದುರಿಗೆ ಬಂದು ಹೇಳ್ಕೋಬೇಕು. ಇದೆಂಥ ದುಃಖದಾಯಕವಾದಂತಹ ಸನ್ನಿವೇಶ. ತೌ ಗೃಹೀತ್ವಾಚ ಕೌಂತೆಯ ಬಾಷ್ಪಂ ಮುತ್ಸೃಜ್ಯ ವೀರ್ಯವಾನ್ ತತಃ ಪರಮ ದುಃಖಾರ್ಥಃ ಇದಂ ವಚನಮಬ್ರವೀತ್. ಆ ನಂತರದಲ್ಲಿ ಮಾತಾಡ್ತಾರೆ, ನನಗೆ ಅಲ್ಲಿ ಕೋಪದಿಂದ ಕೀಚಕನನ್ನು ಒದಿಬೇಕು. ಒದಿಯೋದು ಅಂದರೆ ಒಂದು ಒದ್ರೆ ಮುಗಿದೋಯ್ತಲ್ಲ, ಅಷ್ಟು ಕೋಪ ಬಂದಿತ್ತು ನನಗೆ. ಆದರೆ ನಾನು ಮಾಡಬೇಕು ಅಂತನ್ನುವಂತಹ ಸಂದರ್ಭದಲ್ಲಿ ಧರ್ಮರಾಜ ಏನು ಮಾಡ್ದ ಅಂದರೆ ಕಣ್ಣು ಸನ್ನೆ ಮಾಡ್ದ. ಭೀಮಸೇನ ದೇವರು ತಾವು ತಮ್ಮ ಮನೋಬಲದಿಂದ ತಮ್ಮ ಕ್ರೋಧವನ್ನು ತಡೆ ಹಿಡ್ಕೊಂಡಿರುವಂತಹ ವೃತ್ತಾಂತವನ್ನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದರೆ, ನನ್ನ ಮನೋಬಲದಿಂದ ನಾನು ನಿಯಂತ್ರಣ ಮಾಡ್ಕೊಂಡ್ಬಿಟ್ಟೆ, ನಾನೇ ನುಗ್ಗಿ ಹೊಡಿಬೇಕಾದವನು ನಾನು ನಿಯಂತ್ರಣ ಮಾಡಿಕೊಂಡೆ ಅಂತಂದರೆ ಆ ಪ್ರಯಾಸವೇ ವ್ಯರ್ಥ ಅಂತ ಆಗ್ತದೆ. ಅದಕ್ಕೋಸ್ಕರವಾಗಿ ಧರ್ಮರಾಜ ತಡೆ ಹಿಡ್ದ. ಇದೊಂದು ಬಹಳ ವಿಚಿತ್ರವಾದಂತಹ ವ್ಯವಸ್ಥೆ. ಏನಂತಂದರೆ, ಧರ್ಮ ಕಾರ್ಯವನ್ನು ಮಾಡತಕ್ಕಂತಹ ವ್ಯಕ್ತಿಗಳನ್ನು ನೀವು ಧರ್ಮವನ್ನು ತಿಳಿದೇ ಇದ್ದಂಥವ್ರು ಯಾರಾದರೂ ಕೂಡ ಅದನ್ನು ತಡಿ ಹಿಡಿದ್ರೆ ಆ ತಡಿ ಹಿಡಿದಿರತಕ್ಕಂತಹ ಪಾಪ ನಿಮ್ಮ ತಲೆಗೆ ಬರ್ತದೆ. ಅಧರ್ಮವನ್ನು ನೀವು ಮಾಡದೇ ಇರ್ರಿ, ಆ ಅಧರ್ಮವನ್ನು ಮಾಡಲಿಕ್ಕೆ ನೀವು ಸುಮ್ಮನೆ ಎದುರಿಗೆ ನಿಂತ್ಕೊಂಡು ಪ್ರೋತ್ಸಾಹ ಮಾಡಿದರೆ ಸಾಕು, ಅದರೊಳಗೆ ನಿಮಗೊಂದಿಷ್ಟು ಪಾಪದ ಪಾಲು ಬರ್ತದೆ. ಹೀಗೆಲ್ಲ ಇದೆ. ಆದ್ದರಿಂದಾಗಿ ಧರ್ಮರಾಜ ಇದನ್ನು ತಡಿ ಹಿಡ್ದ ಅಂತ ಹೇಳೋದ್ರ ಮೂಲಕವಾಗಿ ತಾವೇನು ಮಾಡಬೇಕು ಸಂಭ್ರಮಿಸಿ ತಾವು ಅವಾಗೇನು ಮಾಡೋರಿದ್ವಿ ಅದನ್ನು ತಡಿ ಹಿಡ್ದಂಥವನು ಧರ್ಮರಾಜ. ಆ ಧರ್ಮರಾಜ ತಡಿ ಹಿಡಿದದ್ದಕ್ಕೋಸ್ಕರವಾಗಿ ನಾನೇನು ಮಾಡಿದೆ ಅಂತಂದರೆ ಸುಮ್ಮನಾಗ್ಬಿಟ್ಟೆ, ಅತ್ಯಂತ ಸುಮ್ಮನಾದೆ. ಎಲ್ರಿಗೂ ಅನ್ನಿಸ್ತದೆ ಧರ್ಮರಾಜ ತಡಿ ಹಿಡಿದಿದ್ದಂತಹ ವಿಷಯ ವಾಸ್ತವದಲ್ಲಿ ಅದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ನೀವು ಏನು ಮಾಡಿದ್ರಿ ಹಿಂದಕ್ಕೆ ಹೇಳಬೇಕಾದ್ರೆ ಅಂದರೆ ಮನೋಬಲದಿಂದ ಭೀಮಸೇನ ದೇವರು ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಂಡ್ರೆ ಹೊರತು ಧರ್ಮರಾಜ ತಡೆ ಹಿಡಿದಿದ್ದಕ್ಕಲ್ಲ ಅಂತ. ಆದರೆ ಈ ಹೇಳಬೇಕಾದ್ರೆ ಯಾಕೆ ವ್ಯುತ್ಕ್ರಮವಾಗಿ ಹೇಳ್ತಾರೆ ಅಂತಂದರೆ, ಯಾವನು ಈ ರೀತಿಯಲ್ಲಿ ಕೀಚಕನ ಅತ್ಯಂತ ಆಟಾಟೋಪವನ್ನು ತನ್ನ ಅಧಿಕಾರದ ವಾಣಿಯಿಂದಾಗಿ ಅದನ್ನು ವಿರೋಧಿಸ್ಲಿಕ್ಕೆ ಬರೋವಂಥವನನ್ನು ತಡಿ ಹಿಡಿದ್ನೋ, ಆ ತಡಿ ಹಿಡಿದಿರ್ತಕ್ಕಂಥ ವ್ಯಕ್ತಿ ಧರ್ಮವನ್ನು ಮಾಡ್ದ ಅಂತ ಜಗತ್ತಿನಲ್ಲಿ ಖ್ಯಾತಿ ಬಂದಿರ್ಬೋದು, ಅಜ್ಞಾತವಾಸವನ್ನು ಉಳಿಸಿದ ಅಂತ. ಆದರೆ ಆ ಅಜ್ಞಾತವಾಸ ಉಳಿಸುವಂತಹ ಕಾರ್ಯಕ್ರಮ ಅಲ್ಲ, ಸ್ವಪತ್ನಿಯ ಪರಿಭವ ಅಂತ ಅನ್ನೋದಲ್ಲಿ ನಡೀತಾ ಇತ್ತು. ಅದನ್ನು ಮೊದಲು ಏನು ಮಾಡಬೇಕಾಗಿತ್ತು, ಗುರುತಿಸಬೇಕಾಗಿತ್ತು. ಧರ್ಮರಾಜ ತಡಿ ಹಿಡಿದಿದ್ದನ್ನು ಮಾತ್ರ ಎಲ್ಲರೂ ನೋಡಿದರೆ ಹೊರತಾಗಿ ಧರ್ಮರಾಜ ತಡಿ ಹಿಡಿಯೋದ್ರ ಮಾತ್ರದಿಂದಾಗಿ ಭೀಮಸೇನ ದೇವರು ತಡಿತಾರೆ ಅಂತ ಇಲ್ಲ. ಯಾವನೋ ಒಬ್ಬವನು ಏನು ಮಾಡ್ತಿರ್ತಾನೆ ಅಂದರೆ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಿರ್ತಾನೆ ಅಂತ ಅಂದ್ಕೊಳ್ಳಿ. ಬದ್ರಿ ಯಾತ್ರಕ್ಕೆ ಹೋಗ್ತಿರ್ತಾರೆ. ಆ ಬದ್ರಿ ಯಾತ್ರಕ್ಕೆ ಹೋಗ್ತಿರೋಂಥ ಸಮಯದಲ್ಲಿ ಅವನ ಜೀವಿತಾವಧಿಯಲ್ಲಿ ಅವನು ಎಂದೂ ಯಾತ್ರಕ್ಕೆ ಹೋಗಿರೋದಿಲ್ಲ. ಸುಮ್ಮನೆ ನಿಮ್ಮ ಹತ್ರ ಬಂದುಬಿಟ್ಟು ಏನು ರೀ ರಾಯರೇ ನಾವು ಹೋಗ್ಬೋದಾ ಬದ್ರಿ ಯಾತ್ರೆಗೆ ಅಂದ್ರೆ, ನೋಡ್ರಿ ಮತ್ತೆ ಬದ್ರಿಗೆ ಹೋಗ್ತೀನಿ ಅಂತೀರಿ, ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ. ಅವ ಬಿಟ್ಟು ಮನ್ಯಾಗ ಕೂತ್ಕೊಂಡ ಅಂತಂದರೆ
ಅವ ಬಿಟ್ಟಿದ್ದಕ್ಕೆ ಬರುವಂಥ ಪಾಪದಲ್ಲಿ ನಿಮಗೇನು ಮಾಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಅದನ್ನು ಮಾಡತಕ್ಕಂತಹ ವ್ಯಕ್ತಿಗಳನ್ನು ಯಾವ ರೀತಿ ಬೆಂಬಲಿಸಬೇಕು, ಯಾವ ರೀತಿ ವಿರೋಧಿಸಬೇಕು ಅಂತ ಅನ್ನೋದು ಕೂಡ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಕ್ರಿಯೆ. ಅದನ್ನು ಹೇಳಿಕೊಡ್ತಾರೆ. ಆಶ್ವಾಸಯನ್ ಹಿ ಪಾಂಚಾಲೀಂ ಭೀಮಸೇನ ಉವಾಚ ಧಿಗಸ್ತು ಮೇ ಬಾಹುಬಲಂ ಗಾಂಡೀವಂ ಫಲ್ಗುನಸ್ಯ ಚ ಯತ್ತೆ ರಕ್ತೌ ಪುರಾ ಭೂತ್ವಾ ಪಾಣಿ ಕೃತಕಿಣೌ ಉಭೌ ತದದ್ಯಮಾಂ ಸೂತಪತಿ ಯತ್ಕೃತಂ ನ ಮಯಾ ಪುರ ಸಭಾಯಾಂ ಸ್ಮ ವಿರಾಟಸ್ಯ ಕರೋಮಿ ಕದನಂ ಮಹತ ತತ್ರ ಮಾಂ ಧರ್ಮರಾಜಸ್ತು ಕಟಾಕ್ಷೇಣ ನಿವಾರಯತ್. ನನ್ನನ್ನು ಧಿಕ್ಕಾರ ಇರಲಿ, ವಾಸ್ತವದಲ್ಲಿ ನನಗೆ ನನ್ನ ಬಾಹುಬಲಕ್ಕೂ ಅರ್ಜುನನ ಗಾಂಡೀವ ಧನುಸ್ಸಿಗೂ ಯಾಕೆ ಅಂತಂದರೆ ನಿನ್ನ ಈ ರೀತಿಯಲ್ಲಿ ದುಃಖವನ್ನು ಪಡಿಸ್ಲಿಕ್ಕೆ ನಾವು ಬದುಕಿದ್ದೂ ಕೂಡ ಏನಾಗ್ತಾ ಇದ್ದೀವಿ ಅಂದರೆ ಪರೋಕ್ಷವಾಗಿ ಕಾರಣರಾಗ್ತಾ ಇದ್ದೀವಿ. ಸಭಾದಲ್ಲಿಯೇ ಇದನ್ನೆಲ್ಲ ತೀರಿಸಿಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಕಣ್ಸನ್ನೆಯಿಂದ ಏನು ಮಾಡಿದ ಧರ್ಮರಾಜ, ನನ್ನನ್ನು ತಡೆ ಹಿಡಿದ. ಯಚ್ಚ ರಾಷ್ಟ್ರಾತ್ ಪ್ರಚ್ಯವನಂ ಕುರುಣಾಂ ಅವಧಶ್ಚಯ ಸುಯೋಧನಸ್ಯ ಕರ್ಣಸ್ಯ ಶಕುನೇ ಸೌಬಲಸ್ಯ ಚ ದುಶ್ಯಾಸನಸ್ಯ ಪಾಪಸ್ಯ ಯನ್ಮಯಾನ ಹೃತಂ ಶಿರಃ ತನ್ಮಾಂ ದಹತಿ ಕಲ್ಯಾಣಿ ಹೃದಯ ಶಲ್ಯಮಿವಾರ್ಪಿತಂ. ಇಷ್ಟೆಲ್ಲ ನಮ್ಮನ್ನು ರಾಜ್ಯವನ್ನು ಕಿತ್ತುಕೊಂಡು ನಮ್ಮನ್ನು ರಾಜ್ಯಭ್ರಷ್ಟರನ್ನಾಗಿಸಿ ಮತ್ತು ನಿತ್ಯದಲ್ಲಿ ಸುಖವಾಗಿ ಇರತಕ್ಕಂಥ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಇವರೆಲ್ಲರೂ ಬದುಕಿದ್ದಾರೆ ಅಂತಂದರೆ ನನಗೆ ನಿತ್ಯದಲ್ಲಿ ಈಟಿಯನ್ನು ಎದೆಗೆ ಚುಚ್ಚಿದರೆ ಎಷ್ಟು ದುಃಖ ಆಗಬೇಕು ಅಷ್ಟು ದುಃಖ ಅವರು ಬದುಕಿದ್ದಕ್ಕೆ ಆಗ್ತಾಯಿದೆ. ಇನ್ನೂ ಹೇಳಬೇಕು ಅಂತಂದರೆ ನಾವು ಯುಧಿಷ್ಠಿರನನ್ನು ಪುಣ್ಯತೀರೆ ಸರಸ್ವತ್ಯಾಹ ಯತ್ ಪ್ರತಿಷ್ಠಾಮ ಸಂಗತಾ ತತ್ರಾಹಂ ಅಬ್ರವಂ ಕೃಷ್ಣೆ ಸರ್ವಕ್ಲೇಶಾನ್ ಅನುಸ್ಮರಣ. ಹಿಂದಕ್ಕೆ ಸರಸ್ವತಿ ನದಿ ತೀರದಲ್ಲಿರಬೇಕಾದಂತಹ ಸಂದರ್ಭದಲ್ಲಿ ಈ ಭೀಮಸೇನ್ ದೇವರು ಏನು ಮಾಡಿದ್ರು ಅಂತಂದರೆ ಧರ್ಮರಾಜನಿಗೆ ಹೇಳಿಬಿಟ್ಟಿದ್ರು. ಅಂದರೆ ವನವಾಸ ಆರಂಭ ಆಗಿ 13 ದಿವಸ ಆಗಿತ್ತಷ್ಟೆ. ಆವಾಗ ಇವ್ರು ಹೇಳ್ತಾರೆ ಏನಂತಂದರೆ ದಿವಸಕ್ಕೆ 1 ವರ್ಷದಂತೆ ನಮ್ಮದು 13 ವರ್ಷಗಳು ಕಳೆದೋಗ್ಬಿಟ್ಟಿದ್ದಾವೆ. ಆದ್ದರಿಂದಾಗಿ ನಾವು ಮಾಸಾವಯ ಸಂವತ್ಸರ ಅಂತ ಹೇಳೆಲ್ಲ ಶಾಸ್ತ್ರವಚನಗಳಿದ್ದಾವೆ. ಆದ್ದರಿಂದಾಗಿ ನಮ್ಮ ವನವಾಸ ಅಜ್ಞಾತವಾಸಗಳು ಮುಗಿದಿದ್ದಾವೆ. ಇನ್ನು ಮುಂದೆ ಅವರು ನಮಗೆ ದಾಯಭಾಗವನ್ನು ಕೊಡಬೇಕು, ಕೊಡಲಿಲ್ಲ ಅಂದರೆ ಅವರನ್ನು ಪರಾಕ್ರಮಿಸಿ ಹೊಡೆಯೋಣ ಅಂತ ಹೇಳಿ ಮಾತುಗಳನ್ನು ಆಡ್ತಾರೆ. ಇದೆಲ್ಲ ವಾಸ್ತವದಲ್ಲಿ ಶಾಸ್ತ್ರರೀತ್ಯ ಸರಿಯೇ ಆಗಿದ್ದರೂ ಕೂಡ ಧರ್ಮರಾಜ ಅದನ್ನು ನಿಷೇಧ ಮಾಡ್ತಾರೆ. ನಿಷೇಧ ಮಾಡಲಿ ಅನ್ನುವಂತಹ ಅಭಿಪ್ರಾಯ ಭೀಮಸೇನ್ ದೇವರಿಗೆ ಇರ್ತದೆ. ಹಾಗೆಯೇ ಅಲ್ಲಿ ಪುರುಷ ಪ್ರಯತ್ನವೋ ದೈವಾನುಗ್ರಹ ಮಹತ್ವದ್ದೋ, ಕ್ಷಮೆ ಅಂತನ್ನೋದು ಯೋಗ್ಯವೋ ಅಯೋಗ್ಯವೋ ಅಂತನ್ನೋದ್ರ ಬಗ್ಗೆ ದ್ರೌಪದಿ ದೇವಿಯ ಕಡೆಯಿಂದ ಮಾತನಾಡಿಸಿ 13 ವರ್ಷದ ನಂತರದಲ್ಲಿ ನಿಸ್ಸಂದೇಹವಾಗಿ ಕೌರವರನ್ನೆಲ್ಲರನ್ನೂ ಸಂಹಾರ ಮಾಡ್ತೀನಿ ಅಂತನ್ನೋ ಮಾತು ಧರ್ಮರಾಜನ ಬಾಯಿಯಿಂದ ಬರೆಸೋ ತನಕ ವಾಕ್ಯಾರ್ಥವನ್ನು ಮಾಡ್ತಾರೆ. ನಾನು ಆಗಲೇ ಈ ವಿಷಯಕ್ಕೆಲ್ಲದಕ್ಕೂ ಕೂಡ ಏನು ಮಾಡೋಣ ಅಂತ ಪೂರ್ಣ ವಿರಾಮವನ್ನು ಹಾಕೋಣ. ಧರ್ಮರಾಜ ಈ ಮಾತನ್ನು ಕೇಳಿ ಬಂದು ಬಿಡಲಿ ಅಂತ ಆಗ ಹೇಳಿದೆ, ಆದರೆ ಕೇಳಲಿಲ್ಲ. ಧೌಮ್ಯಾದಿ ಮಹರ್ಷಿಗಳನ್ನು ಕರೆದುಕೊಂಡು ಬಂದು ಅವರ ಕಡೆಯಿಂದಾಗಿ ಧರ್ಮದ ವಿಚಾರವನ್ನು ಹೇಳಿಸಿ ಅದಕ್ಕನುಸಾರವಾಗಿ ನಮ್ಮನ್ನು ಶಾಸನ ಮಾಡಿಸಿ ಏನು ಮಾಡಿದರು ಅಂತಂದರೆ ಸತ್ಯಪ್ರತಿಜ್ಞರಾಗಿ ನಾವು 13 ವರ್ಷ ವನವಾಸ ಅಜ್ಞಾತವಾಸಗಳನ್ನು ಕಳೆಯೋ ಹಾಗೆ ಹೇಳಿದರು ನಮಗೆ. ನೀನು ಇಷ್ಟು ಪತಿವ್ರತಾ ಸ್ತ್ರೀ ಅಂದರೆ ಅರುಂಧತ್ಯಾದಿ ದೇವಿಯರು ಯಾವ ರೀತಿಯಲ್ಲಿ ಪಾತಿವೃತ್ಯವನ್ನು ನಡೆಸಿದ್ದಾರೋ ಅಂಥ ಪಾತಿವೃತ್ಯವನ್ನು ನಡೆಸಿರ್ತಕ್ಕಂಥ ಉತ್ಕೃಷ್ಟಳಾದಂತಹ ಹೆಣ್ಣು ಮಗಳು, ನೀನು ಇವತ್ತಿಗೆ ರೋಷಕ್ಕೋಸ್ಕರವಾಗಿ ದುಃಖದಿಂದ ಏನು ಮಾಡಬೇಡ ಅಂತಂದರೆ ಧರ್ಮರಾಜನನ್ನು ತೃಣೀಕರಿಸಿ ಮಾತನಾಡಬೇಡ. ಯಾಕೆಂದರೆ ಆಕಸ್ಮಿಕವಾಗಿ ಈ ವೃತ್ತಾಂತ ಅವನ ಕಿವಿಗೆ ಬಿದ್ದು ಬಿಟ್ಟರೆ ಅವನು ತಾನು ಬಹಳ ವ್ಯಥೆಯನ್ನು ಪಡ್ತಾನೆ, ಜೀವತ್ಯಾಗವನ್ನು ಮಾಡ್ತಾನೆ. ಹಿಂದಕ್ಕೆಲ್ಲ ದುಃಖ ಅಂತನ್ನೋದು ನಳಚಕ್ರವರ್ತಿಯ ಹೆಂಡತಿ ದಮಯಂತಿಗೆ, ಶ್ರೀರಾಮಚಂದ್ರ ದೇವರ ಪತ್ನಿ ಸೀತಾದೇವಿಗೆ, ಮತ್ತು ಅಗಸ್ತ್ಯರ ಪತ್ನಿಯಾಗಿರ್ತಕ್ಕಂತಹ ಲೋಪಾಮುದ್ರೆಗೆ, ಹಾಗೆಯೇ ಅತ್ರಿಪತ್ನಿಯಾಗಿರ್ತಕ್ಕಂಥ ಅನಸೂಯಾದೇವಿಗೆ, ನಳಪುತ್ರಿಯಾಗಿರ್ತಕ್ಕಂತಹ ಇಂದ್ರಸೇವನಾದೇವಿಗೆ, ಅತ್ಯಂತ ಅಲ್ಪಾಯುವಾಗಿ ಗಂಡನನ್ನು ಪಡೆದಿರತಕ್ಕಂತಹ ದ್ಯುಮತ್ಸೇನನ ಮಗಳಾಗಿರ್ತಕ್ಕಂಥ ಸಾವಿತ್ರಿ ದೇವಿಗೆ, ಇವರೆಲ್ಲರಿಗೂ ಕೂಡ ಏನಾಗಿದೆ ಅಂತಂದರೆ ದುಃಖ ಅಂತನ್ನೋದು ಬಂದಿದೆ. ಅವರು ಕಷ್ಟಕ್ಲೇಶಗಳನ್ನು ಸಹಿಸಿಕೊಂಡೇ ಅವರ ಆನಂತರದಲ್ಲಿ ಅಭ್ಯುದಯದ ಕಾಲವನ್ನು ತಮ್ಮ ಜೀವನದಲ್ಲಿ ಕಂಡಿದ್ದಾರೆ ಹೊರತಾಗಿ ಕಷ್ಟಕ್ಲೇಶಗಳನ್ನು ತಕ್ಷಣದಲ್ಲಿ ದಾಟುವಂತಹ ಅವಕಾಶ ಅವರಿಗೂ ಕೂಡ ಸಿಕ್ಕಿಲ್ಲ.
ಆದ್ದರಿಂದ ಎಲ್ಲ ಸರ್ವಾಸಾಂ ಪರಮಸ್ತ್ರೀಣಾಂ ಪ್ರಾಮಾಣ್ಯಂ ಕರ್ತುಮರ್ಹಸಿ ಸರ್ವೇಷಾಂಚ ನರೇಂದ್ರಾಣಾಂ ಮೂರ್ಧ್ನಿ ಸ್ಥಾಸ್ಯಸಿ ಭಾಮಿನಿ. ಎಲ್ಲ ಪತಿವ್ರತ ಸ್ತ್ರೀಯಕ್ಕಿಂತಲೂ ಕೂಡ ಒಂದು ತೂಕ ಹೆಚ್ಚಿಂದ ನಿನ್ನ ಪಾತಿವೃತ್ಯ ಅಂತನ್ನೋದು. ಆದ್ದರಿಂದ ನಿನ್ನ ಗಂಡಂದ್ರೆ ಎಲ್ಲ ರಾಜರುಗಳ ಮೇಲೆ ತಲೆ ಇಟ್ಟು ಮೆರೆಯತಕ್ಕಂತಹ ಸಾಮರ್ಥ್ಯವುಳ್ಳವರು. ನಮ್ಮ ಪ್ರತಿಜ್ಞೆ ಈಡೇರಲಿ, ಆನಂತರದಲ್ಲಿ ಕೀಚಕನಿಗೆ ವ್ಯವಸ್ಥೆಯನ್ನು ಮಾಡಬಹುದು. ಇನ್ನು ನೀನು ಹೇಳಿದಿ ಅಪಾರಯಂತ್ಯ ದುಃಖಾನಿ ಭೀಮಸೇನ ಮಹಾಬಲ ಇನಂತು ದುಃಖಂ ಕೌಂತೆಯ ಮಮಾಸಹ್ಯಂ ನಿಬೋಧತ ಯೋಯಂ ರಾಜ್ಞೋ ವಿರಾಟಸ್ಯ ಸೂತಪುತ್ರಸ್ಥ ಕೀಚಕಃ. ಇಷ್ಟರವರೆಗೆ ನಾ ಏನು ಮಾಡಿದೆ ಅಂತಂದರೆ ಹೆಂಗೆ ನಿತ್ಯದಲ್ಲಿ ದುಃಖವನ್ನು ಪಡ್ತಾ ಇದ್ದೆ ಅಂತ ಹೇಳಿದೆ. ವಾಸ್ತವದಲ್ಲಿ ನಾನು ನಿನ್ನ ಹತ್ರ ಬರಲಿಕ್ಕೆ ಏನು ಕಾರಣ ಅಂತಂದರೆ ಇದೆಲ್ಲ ನಿತ್ಯದ ದುಃಖಗಳು, ಇದರ ಮೇಲೆ ನೈಮಿತ್ತಿಕ ದುಃಖ ಅಂದರೆ ಮೊದಲೇ ಕತ್ತರಿಸಿ ದೇಹದಲ್ಲಿ ಗಾಯ ಆಗೋಗ್ಬಿಟ್ಟಿದೆ. ಈಗೇನಾಗ್ತಾ ಇದೆ, ಆ ಗಾಯದ ಮೇಲೆ ಉಪ್ಪನ್ನು ಸವರತಕ್ಕಂತಹ ಕಾರ್ಯಕ್ರಮ ಆರಂಭ ಆಗಿದೆ. ಬಹಳ ದುಃಖ. ಇದಂತುತೆ ಮಹದ್ ದುಃಖಂ, ಇದು ಬಹಳ ದೊಡ್ಡ ದುಃಖ. ಏನಂದರೆ ಯೋಯಂ ರಾಜ್ಞೋ ವಿರಾಟಸ್ಯ ಸೂತಪುತ್ರಸ್ಥ ಕೀಚಕಃ ಸ್ಯಾಲೋ ನಾಮ ಪ್ರಭಾದೇನ ಭೋಜಸ್ತ್ರೈಗರ್ತ ದೇಶತಃ. ತ್ರಿಗರ್ತ ದೇಶದಿಂದ ಬಂದಿರತಕ್ಕಂತಹ ಈ ಕೀಚಕ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಿತ್ಯದಲ್ಲಿ ನನ್ನನ್ನು ಏನು ಮಾಡ್ತಾನೆ ಅಂದರೆ ಭಾರ್ಯಾಮೇ ಭವಶೋಭನೆ, ನನ್ನ ಹೆಂಡತಿಯಾಗು ಅಂತ ಹೇಳಿಬಿಟ್ಟು ನನ್ನ ಪೀಡಿಸ್ತಿದ್ದಾನೆ. ಅವಿನೀತಃ ಸುದುಷ್ಟಾತ್ಮ ಮಾಂ ಅನಾಥೇತಿ ಚಿಂತ್ಯ ಸಹ. ನನಗೆ ಗತಿ ಯಾರೂ ಇಲ್ಲ. ಬೇಲಿ ಇಲ್ಲದ ಹೊಲ ಅಂತಂದಾಕ್ಷಣಕ್ಕೆ ದನಗಳು ಯಾವುದು ಬೇಕಾದ್ರೂ ನುಗ್ಗಿ ಹೆಂಗೆ ಮೇಯ್ದು ಬಿಡ್ತಾವಲ್ಲ, ಆ ಕ್ರಮದಲ್ಲಿ ನನ್ನನ್ನು ಭಾವಿಸಿಬಿಟ್ಟಿದ್ದಾನ ಅವನು. ಅವನು ಮಹಾನ್ ಅವಿನೀತ ಅಷ್ಟೇ ಅಲ್ಲ, ಮಹಾನ್ ದುಷ್ಟವಾಗಿರ್ತಕ್ಕಂತಹ ಮನಸ್ಸುಳ್ಳವನು ಅವನು. ಅವನು ನನ್ನನ್ನು ಈ ರೀತಿಯಲ್ಲಿ ದಿನಾ ಕೇಳ್ದ ಅಂತಂದರೆ ನಾನು ಏನು ಹೇಳಲಿ? ನಿತ್ಯದ ಈ ದುಃಖಗಳನ್ನೆಲ್ಲವನ್ನು ಕೂಡ ನಾನು ಧರ್ಮರಾಜನ ದ್ಯೂತದ ಪರಾಭವದಿಂದಾಗಿ ಈ ದುಃಖಗಳನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ನನ್ನ ಗಂಡಂದಿರು ದುಃಖ ಪಡ್ತಿರೋದನ್ನು ನೋಡಿ ಕಣ್ಣೀರು ಹಾಕೋದ್ರ ಜೊತೆಗೆ ಕೀಚಕನಂತಹ ವ್ಯಕ್ತಿ ಬಂದುಬಿಟ್ಟು ಭಾರ್ಯಾಮೆ ಭವಶೋಭನೆ ಅಂತ ಹೇಳಿಬಿಟ್ಟು ನಿತ್ಯ ಪೀಡಿಸಿದರೆ ಈ ಪೀಡನೆಯನ್ನು ಸಹಿಸ್ಕೊಳ್ಳೋದು ಹೇಗೆ? ಕಿಮುಕ್ತೇನ ವ್ಯತೀತೇನ ಭೀಮಸೇನ ಮಹಾಬಲ ಪ್ರತ್ಯುಪಸ್ಥಿತ ಕಾಲಸ್ಯ ದುಃಖಸ್ಯಾಂತಕರೋ ಭವ. ಬೇರೆ ಯಾವ ದುಃಖವನ್ನು ಅಜ್ಞಾತವಾಸ ವನವಾಸವನ್ನು ಮುಗಿಸ್ಬಿಡು ಅಂತ ನಾ ಕೇಳ್ತಿಲ್ಲ. ಇವತ್ತೇ ಹೋಗ್ಬಿಟ್ಟು ಕೌರವ ಹತಕರ ಮೇಲೆ ನೀ ಎರಗಿಬಿಡು, ದುಶ್ಯಾಸನಾದಿಗಳನ್ನು ಇವತ್ತೇ ಕೊಂದು ಕೆಡಹಿಬಿಡು, ನೀನು ಇವತ್ತಿಗೇನೆ ಸಮಯ ಬಂದ ಮುಗಿಯೋದಕ್ಕಿಂತ ಮುಂಚೆ ಅವರನ್ನು ನಾಶ ಮಾಡಿಬಿಡು ಅಂತೆಲ್ಲ ನಾನು ನಿನಗೆ ಕೇಳಲಿಕ್ಕೆ ಹೊರಟಿಲ್ಲ. ನಾನು ಕೇಳ್ತಿರೋದೇನು ಅಂತಂದರೆ ಅರ್ಜುನ ಏತತ್ತೆ ನಾಮ ಸಾಧಯಿತು ಕ್ಷಮಾಹ ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಟಾಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ದ್ರೌಪದಿ ದೇವಿಯನ್ನು ಪಣಕ್ಕಿಟ್ಟಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಭೀಮಸೇನ ದೇವರು ಹೇಳ್ತಾರೆ, 2 ಉರಿಯೋ ಕೊಳ್ಳಿಗಳನ್ನು ಅಥವಾ 2 ಕತ್ತಿಗಳನ್ನು ತೊಗೊಂಬಂದ್ಬಿಡು. ಯಾಕೆ? ಒಂದೇ ಹೊಡೆತಕ್ಕೆ ಏನು ಮಾಡ್ತೀನಿ, ಧರ್ಮರಾಜನ ಕೈಗಳನ್ನು ಕತ್ತರಿಸ್ಬಿಡ್ತೀನಿ ಅಂತಾರೆ. ಯಾಕೆ ಅಂತ ಕೇಳಿದರೆ ಅವ ಎಂದೂ ನಮ್ಮ ಸಣ್ಣಣ್ಣ ದೊಡ್ಡಣ್ಣನ ಬಗ್ಗೆ ಈ ರೀತಿ ಮಾತಾಡಿರಲಿಲ್ಲ ಅಂತ ಹೇಳಿಬಿಟ್ಟು ದಿಗ್ಭ್ರಾಂತನಾಗಿ ಅರ್ಜುನ ನೋಡಿದ್ರಂತಾನೆ. ಪತಿತಸ್ಯ ಹಾಸ್ಯ ದೇಹಸ್ಯ ಕಾಷ್ಟವಿಷ್ಟಾ ಸಮಸ್ಯೆ ಚ. ಕಟಿಗೆಗೆ ಸಮಾನವಾಗಿರ್ತಕ್ಕಂಥದ್ದು ಈ ದೇಹ. ಇದಕ್ಕೆ ಏನು ಬೆಲೆ ಇದೆ? ಇದಕ್ಕೆ ಧರ್ಮಾದಿಗಳಿಂದ ವಿಹೀನ ಆಗಿಬಿಡ್ತು. ಧರ್ಮಾನುಷ್ಠಾನ ಮಾಡಲಿಲ್ಲ, ಸದಾಚಾರವಂತರಾಗಲಿಲ್ಲ, ಯಾವುದೇ ವಿಧವಾಗಿರ್ತಕ್ಕಂಥ ಸನ್ನಡತೆಯನ್ನು ಮೈಗೂಡಿಸ್ಕೊಳ್ಳಿಲ್ಲ, ಪುಣ್ಯ ಸಂಪಾದನೆಯನ್ನು ಮಾಡಲಿಲ್ಲ, ಮತ್ತು ಹರಿಪ್ರೀತಿ, ಗುರುಪ್ರೀತಿ, ವಾಯುವಾದಿ ದೇವತೆಗಳ ಪ್ರೀತಿ, ತತ್ವಾಭಿಮಾನಿ ದೇವತೆಗಳ ಪ್ರೀತಿ ಸಂಪಾದನಾ ಮತ್ತು ಪಾರತ್ರಿಕವಾಗಿರ್ತಕ್ಕಂಥ ಪುಣ್ಯಾದಿಗಳ ಅರ್ಜನವನ್ನು ಯಾವುದನ್ನು ಮಾಡೋದಿಲ್ಲ ಅಂತನ್ನುವಂತಹ ಸಂದರ್ಭದಲ್ಲಿ ಈ ದೇಹವನ್ನು ಪಡೆದ ಲಾಭ ಏನು? ಕಾಷ್ಠವಿಷ್ಠಾ ಸಮಸ್ಯೆ ಚ. ಕಟಿಗೆಗೆ ಸಮಾನವಾಗಿರ್ತಕ್ಕಂಥದ್ದು ಈ ದೇಹ. ಇದರೊಳಗಿರ್ತಕ್ಕಂಥದ್ದು 3 ಫಲ. ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. 1 ವಿದ್ಯಾ, 2ನೇದ್ದು ಸತ್ಕರ್ಮ, 3ನೇದ್ದು ಮಕ್ಕಳು. ಅದರಲ್ಲಿ ವಿದ್ಯಾ ಅಂತನ್ನೋದೇನೋ ನೇರವಾಗಿ ನನಗೆ ಸಂಬಂಧಪಟ್ಟಿರೋದು, ವ್ಯಕ್ತಿಯೋರ್ವನಿಗೇನೆ ಪುರುಷನಿಗೆ ನೇರವಾಗಿ ಸಂಬಂಧಿತವಾಗಿರ್ತಕ್ಕಂಥದ್ದು ವಿದ್ಯಾ. ಆದರೆ ಕರ್ಮ ಮತ್ತು ಮಕ್ಕಳು ಅಂತನ್ನೋರು ಏನಿದ್ದಾರಲ್ಲ, ಅದು 2ಕ್ಕೂ ಯಾರು ಬೇಕು? ಹೆಂಡತಿ ಅನ್ನೋಳು ಬೇಕು. ಯಾವುದನ್ನು ಭೀಮಸೇನ ದೇವರು ಕುರುಕುಲದ ಸಭಾದಲ್ಲಿ ಹೇಳಿದ್ರು ಅದನ್ನು ಈಗ ಅದೇ ನಷ್ಟ ಆಗುವಂತಹ ಪ್ರಸಂಗ ಬಂದಿದೆ. ನಾನು ಇದನ್ನು ಕೇಳ್ತಿಲ್ಲ,
ಏನಂತ ಅಜ್ಞಾತವಾಸ ಮುಗಿಸ್ಬಿಡು ಅಂತ ಕೇಳ್ತಿಲ್ಲ, ಪುನರುಚ್ಚಾರವನ್ನು ಮಾಡ್ತಾಳೆ. ಏನಂತಂದರೆ, ನಾನು ಕೇಳ್ತಿರೋದು ಇವತ್ತು ಏನು ಕೀಚಕ ನನಗೆ ಬಾಧೆಯನ್ನು ಕೊಡ್ತಿದ್ದಾನೆ ಆ ಬಾಧೆಯನ್ನು ತಪ್ಪಿಸು. ನಾನು ಬೇಕಾದಷ್ಟು ಹೇಳಿದೆ. ತಸ್ಯಾಹ ವಿದಿತ್ವಾ ತಂ ಭಾವಂ ಸ್ವಯಂ ಚ ಆವೃತ ದರ್ಶನ ಕೀಚಕೋಪಿ ಹಿ ದುಷ್ಟಾತ್ಮ ಪುನಃ ಪ್ರಾವರ್ತಯತೀಹ ಮಾಂ. ನಾನು ವಾಸ್ತವದಲ್ಲಿ ನನಗೆ ಈ ರೀತಿಯಾದಂತಹ ಅಭಿಪ್ರಾಯ ಇಲ್ಲ ಅಂತ ಮೊದಲಿಗೇನೆ ಸುದೇಶ್ನಾದೇವಿಗೆ ಹೇಳಿದ್ದೀನಿ. ಅವನು ಸುದೇಶ್ನಾದೇವಿಯನ್ನು ಮನವೊಲಿಸಿ ಸುದೇಶ್ನೆಯ ಮೂಲಕವಾಗಿ ನನಗೆ ಹೇಳಿಸಿ ನನ್ನನ್ನು ದುರಭಿಪ್ರಾಯವಂತಳು ಅನ್ನೋ ಹಾಗೆ ಮಾಡಿ ನನ್ನನ್ನು ಏನು ಮಾಡ್ತಿದ್ದಾನೆ, ಪೀಡಿಸ್ತಾ ಇದ್ದಾನೆ. ನಾನು ಬೇಕಾದಷ್ಟು ಕಡೆ ಕೋಪ ಬಂದ್ರೂ ಕೂಡ ಕೋಪವನ್ನು ನಿಗ್ರಹ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಅಬ್ರವಂ ಕಾಮಸಮ್ಮೂಢಂ ಆತ್ಮಾನಂ ರಕ್ಷ ಕೀಚಕ. ಕೀಚಕ, ಜಗತ್ತಿನಲ್ಲಿ ಈ ರೀತಿ ಕಾಮಮೋಹಿತನಾಗಿಬಿಟ್ರೆ ನಿನ್ನನ್ನು ರಕ್ಷಿಸ್ಲಿಕ್ಕೆ ಬೇರೆಯವ್ರು ಬರೋದಿಲ್ಲ. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋ. ಇದೇ ರೀತಿ ನೀನು ಮತ್ತೆ ದುರ್ನಡತೆಗಳನ್ನು ಮುಂದುವರೆಸಿದಿ ಅಂತಂದಾದರೆ ನಿನ್ನನ್ನು ರಕ್ಷಿಸಲಿಕ್ಕೆ ಜಗತ್ತಿನಲ್ಲಿ ಯಾರೂ ಬರೋದಿಲ್ಲ ಅಂತೆಲ್ಲ ಹೇಳಿದ್ದೀನಿ. ನಾನು 5 ಜನ ಗಂಧರ್ವರಿಗೆ ಪತ್ನಿ, ಪ್ರಿಯಳಾಗಿರ್ತಕ್ಕಂತಹ ರಾಣಿ. ಅವರು ಅತ್ಯಂತ ಶೂರರು. ಅವರು ಯಾರನ್ನ ಬೇಕಾದ್ರೂ ಕೂಡ ಹೇಗೆ ಬೇಕಾದರೂ ಸಂಹಾರ ಮಾಡ್ತಾನೆ. ಎಷ್ಟು ಹೇಳಿದ್ರೂ ಕೂಡ ಏನು ಮಾಡೋದಿಲ್ಲ ಅಂತಂದರೆ ಅವ ಅಂತಾನೆ, ಶತಂ ಸಹಸ್ರಮಪಿ ವಾ ಗಂಧರ್ವಾಣಾಂ ಅಹಂ ರಣೇ ಸಮಾಗತಾನ್ ಹನಿಷ್ಯಾಮಿ ತೊಂಭೀರು ಕುರುಮೇಕ್ಷಣಂ ಅಂತಾನೆ. 100 ಜನ ಬರಲಿ, 1000 ಜನ, 5 ಜನ ಅಲ್ಲ 100 ಜನ ಬರಲಿ, 1000 ಜನ ಬರಲಿ, 1,00,000 ಜನರ ಬರಲಿ, ರಣಾಂಗಣದಲ್ಲಿ ಅವರನ್ನು ಕೊಂದು ಕೆಡುತ್ತೀನಿ, ನೀನು ನನ್ನ ಮಂಚಕ್ಕೆ ಬಾ ಅಂತ ನನ್ನನ್ನು ಕರೀತಾನೆ ನಿರ್ಲಜ್ಜನಾಗಿ. ಧರ್ಮೇ ಸ್ಥಿತಾಸ್ಮಿ ಸತತಂ ಕುಲಶೀಲ ಸಮನ್ವಿತ ನೆಚ್ಚಾಮಿ ಕಿಂಚಿತ್ ವಧ್ಯಂ ತ್ವಾಂ ತಸ್ಮಾತ್ ಜೀವಸಿ ಕೇಚಕ. ಎಷ್ಟು ಹೇಳಿದ್ದೀನಿ ಅಂತಂದರೆ, ಕುಲ ಶೀಲ ಸತ್ಸ್ವಭಾವದಿಂದಾಗಿ ಧರ್ಮದಲ್ಲಿ ಪರಿನಿಷ್ಠಿತಳಾದದ್ದರಿಂದಾಗಿ ನಾನು ನೀನು ಸಾಯಿ ಅಂತ ಹೇಳಿ ಬಯಸ್ತಾ ಇಲ್ಲ. ನಾನು ಬಯಸಿದರೆ ನೀವು ಉಳಿಯೋದಿಲ್ಲ. ಇಷ್ಟು ಹೇಳಿದ್ರೂ ಕೂಡ ನಗ್ತಾನೆ. ಮತ್ತೆ ತಿರ್ಗಾ ಅವನೇನು ಮಾಡ್ತಾನೆ ಅಂದರೆ ನನ್ನನ್ನು ಹಿಂಸೆ ಮಾಡ್ತಾನೆ. ಅದಕ್ಕೆ ಅವನ ಅಕ್ಕ ಸಹಾಯವನ್ನು ಮಾಡ್ತಾಳೆ. ತನಗೆ ಬೇಕಾಗಿರ್ತಕ್ಕಂತಹ ಮದುರೆಯನ್ನು ಅವನ ಮನೆಯಿಂದ ತಗೊಂಬ ಅಂತ ನನ್ನನ್ನು ಪ್ರೇರೇಪಿಸಿ ನಾನು ಅವನ ಬಳಿಗೆ ಹೋಗೋ ಹಾಗೆ ಮಾಡಿ ಅವ ನನ್ನ ಮೇಲೆ ಬಲಾತ್ಕಾರ ಮಾಡಿ ಹೇಗೋ ಒಂದು ಕ್ರಮದಲ್ಲಿ ನನ್ನನ್ನು ಒಲಿಸ್ಕೋಬೇಕು ಅಂತನ್ನುವಂತಹ ದುರಾಗ್ರಹವನ್ನು ಪ್ರದರ್ಶನ ಮಾಡ್ತಾನೆ. ಅದನ್ನು ಎಲ್ಲರೂ ನೋಡ್ತಾರೆ. ಪ್ರೇಕ್ಷತೆ ಸ್ಮ ವಿರಾಟಸ್ತು. ಬೇರೆಯವರು ನೋಡೋದಲ್ಲ, ಸ್ವಯಂ ರಾಜ ನೋಡ್ತಾನೆ ನನ್ನನ್ನು ಒದಿಯೋದನ್ನು. ಕಂಕಶ್ಚ ಬಹವೋ ಜನಾ. ಸ್ವಯಂ ಗಂಡನಾಗಿರ್ತಕ್ಕಂಥ ಯುಧಿಷ್ಠಿರ ನೋಡ್ತಾನೆ. ರತಿನಃ ಪೀಠಮರ್ಧಾಶ್ಚ ಹಸ್ತ್ಯಾರೋಹಾಶ್ಚ ನೈಗಮಾಹ. ಜಗತ್ತಿನಲ್ಲಿ ಯಾರ್ಯಾರು ಆ ಆಸನದಲ್ಲಿ ಸಭೆಯ ಹೊರಭಾಗದಲ್ಲಿರ್ತಕ್ಕಂಥ ಅಶ್ವಾರೋಹಿಗಳು, ಗಜಾರೋಹಿಗಳು, ಪದಾತಿಗಳು, ಸೈನಿಕರ ಜನ, ಅಮಾತ್ಯರು, ಪುರವರ್ಗದವರು, ಸಭಾಸದರು, ಸೇನಾನಾಯಕರುಗಳು, ಮಂತ್ರಿಗಳು, ಮಹೋದಯರು, ಜೊತೆಗೆ ರಾಜನು ಕೂಡ ನೋಡ್ತಾನೆ ನನಗೆ ಅಪ್ಪನ ಮಾಡೋದನ್ನು. ಇಷ್ಟನ್ನು ಹೇಳಿದರೆ ಅಲ್ಲಿ ನಾನು ಹೇಳಿದ್ದಕ್ಕೋಸ್ಕರವಾಗಿ ಹೀಗೆ ಅತ್ಯಂತ ಮಾನಿಷ್ಠೆಯಾಗಿರ್ತಕ್ಕಂಥ ಹೆಣ್ಣುಮಗಳು ಸಭೆಯ ಮಧ್ಯದಲ್ಲಿ ಬಂದು ನಿರ್ಲಜ್ಜಳಾಗಿ ತನ್ನ ದುಃಖವನ್ನು ತೋಡಿಕೊಳ್ಳಬಾರ್ದು. ಹೋಗು ಸುದೇಶ್ನೆಯ ಮನೆಗೆ ಅಂತ ಹೇಳಿಬಿಟ್ಟು ಯುಧಿಷ್ಠಿರ ಅಂದರೆ ಕಂಕ ನನಗೆ ಹೇಳಿ ಕಳಿಸ್ತಾನೆ. ಶೂರೋಭಿಮಾನಿ ಪಾಪಾತ್ಮ ಸರ್ವಾರ್ಥೇಶು ಚ ಮುಗ್ಧವಾನ್ ದಾರಾಮರ್ಷಿ ಮಹಾಭಾಗ ಲಭತೆರ್ಥಾನ್ ಬಹೂನಪಿ. ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ನಾನು ಎಷ್ಟು ಸೈರಣೆಯಿಂದ ಎಷ್ಟು ಸಹನೆಯಿಂದ ಅನುಭವಿಸ್ಕೊಂಡ್ರೂ ಕೂಡ ನನಗೆ ಈ ದುಃಖಗಳು ಹೋಗ್ತಿಲ್ಲ. ಅದಕ್ಕೆ ದರ್ಶನೆ ದುಃಖಂ ತದಾ ಜಹ್ಯಾಂಚ ದೀವಿತಂ ಪಾಪಾತ್ಮ ಪಾಪಕಾರಿ ಚ ಕಾಮರಾಗ ವಶಾನುಗಃ ಅವಿನೀತಶ್ಚ ದುಷ್ಟಾತ್ಮ ಪ್ರತ್ಯಾಖ್ಯಾತಃ ಪುನಃ ಪುನಃ. ಪದೇ ಪದೇ ನನ್ನ ಎದುರಿಗೆ ಬಂದು ಅವ ನನ್ನನ್ನು ಪೀಡಿಸ್ತಿರ್ಬೇಕಾದ್ರೆ ಯಾಕೆ ಪ್ರಾಣ ಕಳ್ಕೋಬಾರ್ದು, ನನ್ನ ಪ್ರಾಣ ಯಾಕೆ ಹೋಗ್ತಿಲ್ಲ ಅಂತ ನಾನು ಏನು ಮಾಡ್ತಿದ್ದೀನಿ ಅಂದರೂ ದುಃಖ ಪಡ್ತಿದ್ದೀನಿ. ಇನ್ನು ಏನು ಮಾಡಲಿ ನಾನು? ನೀವು ಧರ್ಮದಲ್ಲಿ ಪ್ರಯತ್ನಶೀಲರಿದ್ದೀರಿ ಅಂತ ನೀವು ನಿಮ್ಮಷ್ಟಕ್ಕೆ ನೀವು ಹೇಳ್ಕೊತೀರಿ, ಸತ್ಯ, ನಾ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಮಹಾನ್ ಧರ್ಮವು ನಶಿಷ್ಯತಿ. ಸಣ್ಣ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿ ಏನು ಮಾಡ್ಕೊತೀರಾ? ದೊಡ್ಡ ಧರ್ಮವನ್ನು ನಾಶ ಮಾಡ್ಕೊಂಡ್ಬಿಡ್ತೀರಾ. ಸಮಯಂ ರಕ್ಷಮಾಣಾನಾಂ ದಾರಾಭಾವೋ ಭವಿಷ್ಯತಿ. ನೀವು ನಿಮ್ಮ ಪ್ರತಿಜ್ಞಾವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹೋದ್ರಿ ಅಂದರೆ ನಾಳೆ ಏನಾದ್ರೂ ಅನರ್ಥ ಆದರೆ ಹೆಂಡತಿ ಇಲ್ಲದೆ ಇರತಕ್ಕಂತಹ ಜೀವನ ನಿಮಗೆ ಬರ್ತದೆ.
ಅಂದರೆ ನೀವು ಸಣ್ಣ ಸಣ್ಣ ಧರ್ಮವನ್ನು ಮಾಡಲಿಕ್ಕೆ ಹೋದಂತಹ ಸಮಯದಲ್ಲಿ ಅದನ್ನು ಉಳಿಸ್ಕೊಳ್ತೀವಿ ಅಂತನ್ನುವಂತಹ ಭರಾಟೆಯಲ್ಲಿ ನೀವೇನು ಮಾಡ್ಕೊಂಡ್ಬಿಡ್ತೀರಾ ಅಂದರೆ ದೊಡ್ಡ ದೊಡ್ಡ ಅಧರ್ಮಗಳನ್ನು ಮಾಡಿಕೊಂಡು ಕೂತ್ಕೋತೀರಾ. ನೀವು ದೊಡ್ಡ ಧರ್ಮ ಮಾಡಿ ಸಣ್ಣ ಧರ್ಮವನ್ನು ಬಿಡಬೇಕು, ಅಥವಾ ಸಣ್ಣ ಧರ್ಮ ಮಾಡೋದಕ್ಕೋಸ್ಕರವಾಗಿ ದೊಡ್ಡ ಧರ್ಮವನ್ನು ಪರಿತ್ಯಾಗ ಮಾಡಬೇಕು. ಯಾವುದು ಶ್ರೇಯಸ್ಕರವಾದದ್ದು? ಭಾರ್ಯಾಯಾಂ ರಕ್ಷ್ಯಮಾಣಾಯಾಂ ಪ್ರಜಾ ಭವತಿ ರಕ್ಷಿತಾ ಪ್ರಜಾಯಾಂ ರಕ್ಷಮಾಣಾಯಾಂ ಆತ್ಮಾ ಭವತಿ ರಕ್ಷಿತಃ ಆತ್ಮಾ ಹಿ ಜಾಯತೆ ತಸ್ಯಾಂ ತೇನ ಜಾಯಾಂ ವಿದುರ್ಬುಧಃ. ಮನುಷ್ಯ ವ್ಯಕ್ತಿ ತಾನು ಸಪತ್ನೀಕನಾದ ಅಂತಂದರೆ ತನ್ನದು ತನ್ನ ಹೆಂಡತಿದು ಸೇರಿಸಿಯೇ ಒಂದು ಧರ್ಮ ಅಂತಾಗತ್ತೆ. ಆ ಧರ್ಮ ಹೆಂಡತಿ ಇಲ್ಲದೆ ಹೋದರೆ ಏನಾಗಿಬಿಡ್ತದೆ ಅಂದರೆ ತುರುಟಿತ ಆಗೋಗ್ತದೆ. ಬಹಳ ಚೆನ್ನಾಗಿ ನಮ್ಮ ಹಿಂದಿನವರೆಲ್ಲರೂ ಬೈತಿದ್ರು. ಆ ಬೈಗಳದಕ್ಕೆ ಏನು ಅರ್ಥ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ನಿನ್ನ ತಲೆ ಬೋಳ್ಸ ಅಂತಂತ ಹೇಳಿ ಭಾಳ ಕೆಟ್ಟ ಶಬ್ದ ಅದು. ಆ ಬೈಗಳಕ್ಕೆ ಏನು ಅರ್ಥ ಅಂದರೆ ಧರ್ಮಶಾಸ್ತ್ರದ ರೀತ್ಯ ತಲೆ ಬೋಳಿಸ್ಕೊಳ್ಳೋದು ಅನ್ನೋದು ಹೆಂಡತಿ ಸತ್ತಾಗ ಮಾತ್ರ ಇರುವಂಥ ವಿಧಾನ. ಸಶಿಖ ವಪನಂ ಕೃತ್ವ ಅಂತ ಹೇಳೆಲ್ಲ ವಿಧಿ ಇದೆ. ಅಂದರೆ ಹೆಂಗೆ ಅಪತಿಕಳಾಗಿರ್ತಕ್ಕಂತಹ ಸ್ತ್ರೀಗೆ ವಿಧವಾ ಧರ್ಮವನ್ನು ವಿಧಾನ ಮಾಡುತ್ತಾರೋ ಹಾಗೆ ಅಪತ್ನೀಕನಾಗಿರ್ತಕ್ಕಂತಹ ಪುರುಷನಿಗೆ ವಿಧುರ ಧರ್ಮ ಅಂತ ಹೇಳಿ ಏನು ಮಾಡ್ತಾರೆ, ವಿಧುರ ಅಲ್ಲ ವಿಧುರ ಧರ್ಮವನ್ನು ಏನು ಮಾಡ್ತಾರೆ, ವಿಧಾನವನ್ನು ಮಾಡುತ್ತಾರೆ. ಆದ್ದರಿಂದ ಆವಾಗ ತಾನೇನು ಮಾಡಬೇಕಾಗ್ತದೆ ಅಂದರೆ ಶಿಖಾಸಹಿತವಾಗಿ ಸಮಗ್ರ ಎಲ್ಲ ಕೇಶಗಳನ್ನು ವಪನವನ್ನು ಮಾಡಿಸ್ಕೊಂಡು ಏನು ಮಾಡಬೇಕಾಗ್ತದೆ ಅಂದರೆ ಅವನು ಕೂಡ ಮಂಗಳ ಕಾರ್ಯದಿಂದ ಬಹಿರ್ಭೂತನಾಗಿ ವಾಸ ಮಾಡಬೇಕಾಗ್ತದೆ. ಅವನಿಗೆ ವಿದುರ ಧರ್ಮಗಳು ಅಂತನ್ನೋದು ಒಂದು ಪ್ರತ್ಯೇಕವಾಗಿರತಕ್ಕಂತಹ ಧರ್ಮಗಳಿದ್ದಾವೆ. ಶಾಸ್ತ್ರ ಅದನ್ನು ವಿಧಾನ ಮಾಡ್ತದೆ. ಅಂದಮೇಲೆ ನಿತ್ಯವಾದಂತಹ ನೈಮಿತ್ತಿಕವಾದ ಯಾವ ಉತ್ತಮವಾಗಿರ್ತಕ್ಕಂತಹ ಧರ್ಮಗಳಿದ್ದಾವಲ್ಲ ಆ ಎಲ್ಲ ಧರ್ಮಗಳು ಹೆಂಗೆ ಸ್ತ್ರೀಗೆ ಅಪತಿಗಳಾದಂತಹ ಸಂದರ್ಭದಲ್ಲಿ ತಪ್ಪಿ ಹೋಗ್ತವೆ ಅಂತ ಹೆಂಗೆ ಹೇಳ್ತಾರೋ ಧರ್ಮಶಾಸ್ತ್ರಕಾರರು, ಅದೇ ರೀತಿಯಲ್ಲಿ ಪುರುಷನಿಗೂ ಕೂಡ ಏನು ಹೋಗ್ತವೆ, ತಪ್ಪಿ ಹೋಗುತ್ತವೆ. ಅದಕ್ಕೇನೆ ಧರ್ಮಶಾಸ್ತ್ರ ಹೇಳ್ತದೆ ಸ್ತ್ರೀಣಾಂ ಸ್ತ್ರೀಯಃ ರಕ್ಷ್ಯಾಃ ಯತಸ್ಮೃತಾಃ. ಸ್ತ್ರೀಯರು ಆದ್ದರಿಂದಲೇ ರಕ್ಷಿಸಲ್ಪಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರಿಗೆ ಅನರ್ಥ ಆಗಬಾರ್ದು. ಯಾಕೆ ಅಂತಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಧರ್ಮ ಅನ್ನೋದೊಂದು ಮೂರನೇ ಪದಾರ್ಥ ಇದೆ. ಅದಕ್ಕಾಗಿ ನೀವು ಪ್ರತಿಜ್ಞಾ ಪಾಲನೆಯನ್ನು ಮಾಡ್ಕೋಬೇಕು. ನಾವು ಈ ರೀತಿ ಪ್ರತಿಜ್ಞಾ ಮಾಡಿ ಬಂದಿದ್ದೀವಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂಥೇಳಿ ಅದನ್ನು ಉಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಹಂಗೆ ಪ್ರಯತ್ನ ಮಾಡಲಿಕ್ಕೆ ಹೋದ್ರಿ ಅಂದರೆ ದಾರಾಭಾವ ಭವಿಷ್ಯತಿ. ಹೆಂಡತಿನೇ ಇಲ್ಲದೆ ಇರತಕ್ಕಂತಹ ಪ್ರಸಂಗ ಬಂದುಬಿಟ್ರೆ ಮುಂದಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ಧರ್ಮಗಳೆಲ್ಲವೂ ಮೂಲೆ ಗುಂಪಾಗ್ತವೆ. ಅದು ಎಷ್ಟು ಅನರ್ಥಕರವಾದಂಥದ್ದು. ಮನುಷ್ಯ ತಾನು ದೇಹವನ್ನು ಪಡೆದದ್ದೇ ಧರ್ಮ ಸಾಧನೆಗೋಸ್ಕರ ಅಂತ ನನ್ಬೇಕಾದ್ರೆ ಧರ್ಮ ಸಾಧನೆ ಇಲ್ಲದೇನೆ ದೇಹವನ್ನು ಇಟ್ಕೊಳ್ಳೋದು ವ್ಯರ್ಥ ಆಗೋಗ್ಬಿಡ್ತದೆ. ಆದ್ದರಿಂದಾಗಿ ಭಾರ್ಯೆಯನ್ನು ರಕ್ಷಣೆ ಮಾಡಿಕೊಂಡ ಅಂದರೆ ಮಕ್ಕಳು ರಕ್ಷಿತರಾಗ್ತಾರೆ. ಹೆಂಡತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದು ಯಾವುದಕ್ಕೆ ಅವಶ್ಯಕ ಅಂತಂದರೆ ಮುಂದಿನ ಸಂತಾನ ರಕ್ಷಿತ ಆಗಬೇಕು ಅಂದರೆ ಹೆಂಡತಿ ಪರಿರಕ್ಷಿತಳಾಗಬೇಕು. ಹೆಂಡತಿಯೇ ಪ್ರಜಾಯಾಂ ರಕ್ಷಮಾಣಾಯಾಂ ಆತ್ಮಾ ಭವತಿ ರಕ್ಷಿತಃ. ತನ್ನ ಸಂತಾನ ಅಂತನ್ನೋದು ರಕ್ಷಿತವಾಗಬೇಕು ಅಂತಂದರೆ ಹೆಂಡತಿ ರಕ್ಷಿತವಾದರೆ, ಸಂತಾನ ರಕ್ಷಿತನಾದರೆ ತಾನೂ ರಕ್ಷಿತನಾಗ್ತಾನೆ, ತಾನು ಸುರಕ್ಷಿತನಾಗ್ತಾನೆ. ಯಾಕೆ ಅಂತಂದರೆ ಜಾಯ ಅಂತ ಹೇಳಿ ಹೆಂಡತಿಯನ್ನು ಶಾಸ್ತ್ರ ಕರೀತದೆ. ಜಾಯಾಪತಿ ಅಂತ ಹೇಳಿ ಗಂಡನನ್ನು ಕರೀತಾರೆ. ಜಾಯ ಅಂದರೆ ಏನು ಅಂದರೆ ಪತಿರ್ಜಾಯಾಂ ಪ್ರವಿಶತಿ ಗರ್ಭೋ ಭೂತ್ವೇಹ ಮಾತರಂ ತಸ್ಯಾಂ ಪುನರ್ನವೋ ಭೂತ್ವ ದಶಮೇ ಮಾಸಿ ಜಾಯತೆ ಸಾ ಜಾಯಾ ಭವತಿ ಯರಸ್ಯಾಂ ಜಾಯತೆ ಪುನಃ ಅಂತ ಹೇಳಿ ಹೇಮಾದ್ರಿ ಸ್ಮೃತಿಕಾರ ಹೇಳ್ತಾನೆ. ಗಂಡನೇ ಒಂದು ರೂಪದಿಂದ ಹೆಂಡತಿಯ ಗರ್ಭವನ್ನು ಪ್ರವೇಶ ಮಾಡ್ತಾನಂತೆ. ಮಗನಿಗೆ ಆತ್ಮಜ ಅಂತ ಕರೀತಾರೆ. ಅಂದರೆ ತನ್ನಿಂದ ಹುಟ್ಟಿದವನು ಅಂತ ಹೇಳಿ. ಆತ್ಮಜ ಅಂದರೆ ತನ್ನಿಂದ ಹುಟ್ಟಿದವನು. ತನ್ನಿಂದ ಎಲ್ಲಿ ಹುಟ್ಟಿದವನು? ತನ್ನಿಂದ ತನ್ನ ಹೆಂಡತಿಯಲ್ಲಿ ಹುಟ್ಟಿದವನು ಅಂತ ಹೇಳ್ತಕ್ಕಂಥದ್ದು ವಿಪ್ರಕೃಷ್ಟವಾದದ್ದು. ಇನ್ನು ಮುಂದಕ್ಕೆ ಹೋಗಿ ಹೇಳ್ತದೆ, ಹೆಂಡತಿಯಲ್ಲಿ ಗಂಡನೇ ಒಂದು ರೂಪದಲ್ಲಿ ಪ್ರವೇಶವನ್ನು ಪಡಿತಾನಂತೆ, ಮಗನ ರೂಪದಲ್ಲಿ.
ಅಲ್ಲಿ ಗರ್ಭದಲ್ಲಿ ವಾಸ ಮಾಡ್ತಾನಂತೆ. ತಸ್ಯಾಂ ಪುನರ್ ನವೋಭೂತ್ವ, ಈ ಹಳೆಯ ರೂಪದಿಂದ ಗಂಡನ ರೂಪದಲ್ಲಿ ಹುಟ್ಟೋದಿಲ್ಲ ಅಂತಲ್ಲಿ ಹೆಂಡತಿಗೆ ಗಂಡನ ರೂಪದಲ್ಲಿ ಹುಟ್ಟೋದಿಲ್ಲ, ಮಗನ ರೂಪದಲ್ಲಿ ಹುಟ್ಟುತ್ತಾನಂತೆ. ಸಾ ಜಾಯಾ ಜಯ ಭವತಿ, ಅದು ಆವಾಗ ಅವಳನ್ನು ಜಾಯ ಅಂತ ಕರೀತಾರಂತ. ಅಲ್ಲಿವರೆಗೆ ಪತ್ನಿ ಅಂತ ಮಾತ್ರ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಎಲ್ಲವೂ ಪರ್ಯಾಯ ಶಬ್ದ ಅಂತ ಬಳಸ್ತೀವಿ. ಜಾಯ, ಸತಿ, ಪತ್ನಿ ಅಂತನ್ನೋದೆಲ್ಲವೂ ಒಂದೇ ಅರ್ಥದಲ್ಲಿ ಬಳಸ್ತೀವಿ ಅಂತ ಮೇಲ್ನೋಟದಲ್ಲಿ ಕಾಣಿಸ್ತದೆ. ಹಾಗಿಲ್ಲ. ಶಾಸ್ತ್ರೀಯ ಪ್ರಣಾಳಿಯಲ್ಲಿ ಜಾಯ ಅಂತಂದರೆ ಯಾವಳಲ್ಲಿ ಪುರುಷ ತನ್ನ ಸ್ವಭಾವ ಸಹಜವಾಗಿರತಕ್ಕಂತಹ ಸಂತಾನವನ್ನು ತಾನು ಅವಳ ದ್ವಾರ ಪಡಿತಾನೋ ಅಂಥ ಹೆಂಡತಿಯನ್ನು ಜಾಯ ಅಂತ ಕರೀತಾರೆ. ಸಾ ಜಾಯಾ ಭವತಿ ಯರಸ್ಯಾಂ ಜಾಯತೆ ಪುನಃ ಆತ್ಮಾ ಹಿ ಜಾಯತೆ ತಸ್ಯಾಂ ತೇನ ಜಾಯಾಂ ವಿದುರ್ಬುಧಾಃ. ತಾನೇ ತನ್ನ ಭಾರ್ಯೆಯಲ್ಲಿ ಮಗನ ರೂಪದಲ್ಲಿ ಜನಿಸ್ತಾನಂತೆ. ಅದಕ್ಕೋಸ್ಕರವಾಗಿಯೇ ಅವಳನ್ನು ಜಾಯ ಅಂತ ಕರೀತಾರೆ. ಇದು ಈ ಕಾರಣದಿಂದಾಗಿ ತನ್ನ ಜನನಕ್ಕೆ ಒಂದು ಕ್ರಮದಲ್ಲಿ ಹೆಂಡತಿ ಕಾರಣಳಾದದ್ದರಿಂದ, ತನ್ನ ಜನನಕ್ಕೆ ಅಂದರೆ ತನ್ನದೇ ಆಗಿರತಕ್ಕಂತಹ ಸ್ವರೂಪ ತನ್ನ ಮಗ, ಇದೇ ಕ್ರಮದಲ್ಲಿ ನಾಮಕರಣದ ಸಂದರ್ಭದಲ್ಲಿ ಆಶೀರ್ವಾದನೂ ಇದೆ. ಹೆಂಡತಿಯನ್ನು ಜಾಯ ಅಂತ ಕರೀಲಿಕ್ಕೆ ಹೆಂಗಿದೆಯೋ, ಮಗನನ್ನು ಮೊದಲು ಎತ್ತಿಕೊಂಡು ಆಶೀರ್ವಾದ ಮಾಡಬೇಕಾದವನು ಯಾರು ಅಂದರೆ ತಂದೆ. ಮಗು ಹುಟ್ಟಿದ ತಕ್ಷಣ ತಂದೆ ತಗೊಳ್ಬೇಕಂತೆ. ತಗೊಂಡು ಏನು ಮಾಡಬೇಕು ಅಂತಂದರೆ, ಅವನಿಗೆ ನಾಮಕರಣವನ್ನು ಮಾಡಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟು ನೆತ್ತಿಯನ್ನು ಮೂಸಿ ಆಘ್ರಾಣಿಸಿ ಆಶೀರ್ವಾದವನ್ನು ಮಾಡಬೇಕು. ಏನಂತಂದರೆ ಅಂಗಾತ್ ಸಂಭವಸಿ, ನನ್ನ ಅಂಗಗಳಿಂದ ನಿನ್ನ ಅಂಗಗಳು ನಿರ್ಮಾಣ ಆಗಿದ್ದಾವೆ. ಹೃದಯಾತ್ ಅಧಿಜಾಯಸೆ, ನನ್ನ ಅಭಿಪ್ರಾಯ ನಿನ್ನಲ್ಲಿ ಮೇಳೈಸಿದೆ. ಆತ್ಮ ವೈ ಪುತ್ರನಾಮಾಸಿ, ನನ್ನದೇ ಆಗಿರತಕ್ಕಂತಹ ಇನ್ನೊಂದು ರೂಪ ನೀನು ಅಂತ ಹೇಳಿ, ತ್ವಂಜೀವ ಶರದಾಂ ಶತಂ, ನೀನು 100 ವರ್ಷಗಳವರೆಗೆ ಬಾಳು ಅಂತ ಮೊದಲನೇ ಆಶೀರ್ವಾದ ಅಪ್ಪ ಆದವನು ಮಾಡಬೇಕಂತ ನೋಡ್ರಿ. ಇಷ್ಟು ವಿಸ್ತೃತವಾದಂಥದ್ದು. ಸಾಮಾನ್ಯವಾಗಿ ನೇಮಿಂಗ್ ಸೆರೆಮನಿ ಅಂತನ್ನೋ ಅಲ್ಲೆಲ್ಲ ಇವೆಲ್ಲ ಸ್ವಾರಸ್ಯಗಳಿಲ್ಲ. ಈ ಸ್ವಾರಸ್ಯ ಬರಬೇಕು ಅಂದರೆ ಆ ಆಶೀರ್ವಾದ, ಆ ಹೃದಯವಾಗಿರತಕ್ಕಂಥ ಮನೋಭಾವನೆ, ಗಂಡ ಅಂದರೆ ಯಾರು, ಹೆಂಡತಿ ಅಂದರೆ ಯಾರು, ಮಗ ಅಂದರೆ ಯಾರು, ಯಾರನ್ನ ಮಗ ಅಂತ ಕರಿಬೇಕು, ಯಾರನ್ನ ಹೆಂಡತಿ ಅಂತ ಕರಿಬೇಕು, ಯಾರನ್ನ ಗಂಡ ಅಂತ ಕರಿಬೇಕು, ಶಾಸ್ತ್ರೀಯ ಪರಿಧಿಯಲ್ಲಿ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಸಂಸಾರ ಅಂತನ್ನೋದು ಎಷ್ಟು ಅತ್ಯುನ್ನತವಾಗಿರತಕ್ಕಂತಹ ಸಂಬಂಧಗಳ ಕಬಂಧ ಬಾಹುವಿನಿಂದಾಗಿ ಹರಡಿಕೊಂಡಿದ್ದು ಅಂತನ್ನುವಂಥದ್ದು ದುರ್ಬೋಧವಾಗಿ ಕಾಣಿಸ್ತದೆ. ಸುತ ಅಂತಲೂ ಕರೀತಾರೆ ಮಗನನ್ನು, ಪುತ್ರ ಅಂತಲೂ ಕರೀತಾರೆ. ಎರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಹುಟ್ಟಿದ ಮಾತ್ರಕ್ಕೆ ಅವನು ಸುತ. ಪುತ್ರ ಅಂತ ಆಗಬೇಕಾದ್ರೆ ಅದಕ್ಕೆ ಎಲಿಜಿಬಿಲಿಟಿ ಜಾಸ್ತಿ ಬೇಕು. ಪುತ ಅಂತ ಒಂದು ನರಕ, ಆ ನರಕದಿಂದ ಯಾವನು ರಕ್ಷಣೆ ಮಾಡ್ತಾನೋ ಅವನು ಪುತ್ರ ಅಂತ. ಅಂದರೆ ಆ ನರಕದಿಂದ ರಕ್ಷಣೆ ಮಾಡಬೇಕು ಅಂದರೆ ಅವನು ಧರ್ಮಿಷ್ಠನಾಗಬೇಕು. ನೋಡ್ರಿ ಎಷ್ಟು ಅದಕ್ಕೂ ಸಂಬಂಧ ಇದೆ. ಪುತ್ರ ಅಂತ ಆಗಬೇಕು ಅಂದರೆ ಅವನ ತಂದೆ ತಾಯಿಗಳನ್ನು ಪುತ ಅಂತ ಅನ್ನುವಂತಹ ನರಕದಿಂದ ಎತ್ತಬೇಕು. ಆ ನರಕದಿಂದ ಎತ್ತಬೇಕು ಅಂದರೆ ಅವನೇನಾಗಬೇಕು, ಧರ್ಮ ಆಚರಣಶೀಲನಾಗಬೇಕು. ಅವನು ಧರ್ಮಾಚರಣಶೀಲನಾದಂತಹ ಸಂದರ್ಭದಲ್ಲಿ ಅವನಿಗೆ ಆ ಸಾಮರ್ಥ್ಯ ಬರ್ತದೆ. ನಮ್ಮಲ್ಲಿ ಶಬ್ದ ಪ್ರಯೋಗಕ್ಕೆ ಇಷ್ಟು ಅಂತರಾರ್ಥಭರಿತವಾಗಿರತಕ್ಕಂತಹ ಪ್ರಯೋಗಗಳು. ಅದಕ್ಕಂತಾರೆ ವದತಾಂ ವರ್ಣಧರ್ಮಶ್ಚ ಬ್ರಾಹ್ಮಣಾನಾಂ ಇತಿ ಶ್ರುತಂ ಕ್ಷತ್ರಿಯಸ್ಯ ಸದಾ ಧರ್ಮ ನಾನ್ಯೋ ದಸ್ಯುನಿಬರ್ಹಣಾತ್. ನನ್ನನ್ನು ನೀನು ರಕ್ಷಣೆ ಮಾಡುವಂತ ಕೇಳ್ಕೊಳ್ಳೋದು ಮೊದಲನೇದ್ದು. ಇದು ನಿನ್ನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ನಿನ್ನ ಆಂತರಿಕವಾಗಿರ್ತಕ್ಕಂತಹ ಧರ್ಮ. ನಿನ್ನ ಸರ್ವ ಧರ್ಮಗಳ ನಷ್ಟ ಆಗೋಗ್ಬಿಟ್ಟು ಅಂತಂದರೆ ನನ್ನ ನಿಮಿತ್ತವಾಗಿ ನೀನು ಇದ್ದೇನು ಲಾಭ? ನೀನು ಯಾವುದಕ್ಕೋಸ್ಕರ ಇರಬೇಕು? ಧರ್ಮಕ್ಕೋಸ್ಕರವಾಗಿ. ಆ ಧರ್ಮವೇ ನಿನ್ನಿಂದ ಅನುಷ್ಠಿತವಾಗದೇನೆ ಉಳಿತದೆ ಅಂತನ್ನೋಗಿದ್ರೆ ಇದೇನು ಪ್ರಯೋಜನ ಅಂತನ್ನೋದು ಮೊದಲು ಹೇಳಿಲ್ಲ. ಈಗ ಹೇಳ್ತಾಳೆ ಕ್ಷತ್ರಿಯ ಧರ್ಮ ಸರ್ವಶ್ರೇಷ್ಠ. ಯಾಕೆಂದರೆ ವರ್ಣಾಶ್ರಮ ಧರ್ಮಗಳಲ್ಲಿ ಎಲ್ಲವೂ ಕೂಡ ವರ್ಣಧರ್ಮಗಳು ಆಶ್ರಮ ಧರ್ಮಗಳು ಅಂತನ್ನೋದು ತತ್ತದ್ವ್ಯಕ್ತಿ ರೂಪೇಣ ಪ್ರಾತಿಸ್ವಿಕವಾಗಿ ಬದಲಾಗ್ತವೆ. ಆದ್ದರಿಂದ ಒಬ್ಬ ಕ್ಷತ್ರಿಯನಾಗಿರ್ತಕ್ಕಂಥವನಿಗೆ ಕ್ಷತ್ರಿಯ ಧರ್ಮ ಅನುಷ್ಠಾನ ಪರಮ ಮುಖ್ಯ ಕರ್ತವ್ಯ ಅಲ್ವಾ? ಕ್ಷತ್ರಿಯ ಧರ್ಮ ಅಂದರೆ ಏನು?
ನಾಣ್ಯೋ ದಸ್ಯುನಿ ಬರಹಣಾತ್. ಕ್ಷತ್ರಿಯನ ಮೊದಲನೇ ಕರ್ತವ್ಯ ಏನಪ್ಪ ಅಂತಂದರೆ, ಕ್ಷತ್ರಿಯನಲ್ಲಿ ಪರಮಾತ್ಮ ತನ್ನ ರಾಜರಾಜೇಶ್ವರ ರೂಪವನ್ನು ಇಟ್ಟು ಒಬ್ಬ ಚಕ್ರವರ್ತಿಯಲ್ಲಿ ತನ್ನ ಸನ್ನಿಧಾನ ಇದೆ ಅಂತ ಪರಮಾತ್ಮ ತೋರಿಸ್ತಾನೆ. ಯಾಕೆ ಅಂತಂದರೆ, ಜಗತ್ತಿನಲ್ಲಿ ಆತಂಕವಾದ, ಭೀತಿ, ಕೊಲೆಗಡಕತನ, ದರೋಡೆ, ಕಳ್ಳತನ, ಅತಿಕ್ರಾಂತವಾಗಿರತಕ್ಕಂತಹ ಮನಸ್ತತ್ವ, ಮನಸ್ಸಿಗೆ ಬಂದಂಗೆ ವ್ಯವಹಾರ ಮಾಡತಕ್ಕಂತಹ ಜನರುಗಳು, ಇವರು ನಿಗೃಹೀತರಾಗಬೇಕು ಅಂತನ್ನೋದೇ ಮೊದಲನೇ ಶಾಸನ ಅಂತೆ. ಶಾಸನಕ್ಕಿರ್ತಕ್ಕಂತಹ ಪರಮೋದ್ದೇಶ ಏನಂದ್ರೆ ಇದು. ಶಾಸನವನ್ನು ಮಾಡಬೇಕು ಯಾರಿಗೆ? ಸರಿಯಾಗಿದ್ದವ್ರಿಗೆ ಶಾಸನ ಯಾಕೆ ಮಾಡ್ತೀರಿ ನೀವು? ಸರಿಯಾಗಿ ಅವನು ನೀತಿ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅವನಿಗೆ ಕಾನೂನಿ ರೀತಿ ಇದೆ ಅಂತನ್ನುವಂಥ ಬೋಧೆ ಬೇಕಾಗಿಲ್ಲ. ಅವನಿಗೆ ಬೇಕೇನು? ಸರ್ವಥಾ ಬೇಕಾಗಿಲ್ಲ. ಅವನು ಸುಭಗನಾಗಿ, ಪ್ರಾಜ್ಞನಾಗಿ, ವಿವೇಕಿಯಾಗಿ, ಪರರಿಗೆ ಯಾವುದೇ ನೋವನ್ನು ಕೊಡದೇನೆ ತಾನು ಜೀವನವನ್ನು ಮಾಡ್ತಿದ್ದಾನೆ ಅಂತಂದರೆ ಅವನಿಗೆ ಕಾಯ್ದೆ, ಕಾನೂನು, ಕಟ್ಟಳೆಗಳು ಯಾವುದು ಬೇಕಾಗಿಲ್ಲ. ಯಾರಿಗೆ ಬೇಕು? ಯಾವನು ಇದನ್ನು ಉಲ್ಲಂಘನವನ್ನು ಮಾಡಿ ಪ್ರಜಾವರ್ಗದವರಿಗೆ ಆತಂಕವನ್ನು ತಂದಿಟ್ಟು ನಿತ್ಯದಲ್ಲಿ ಭೀತಿಯನ್ನು ಉತ್ಪಾದನೆ ಮಾಡೋದರ ಮೂಲಕವಾಗಿ ಲೋಕಕ್ಷೇಮವನ್ನು ನಾಶ ಮಾಡ್ತಿದ್ದಾನೋ ಅಂಥವನನ್ನು ನಿಗ್ರಹ ಮಾಡಲಿಕ್ಕೆ ಕಾಯ್ದೆ, ಕಾನೂನು, ಕಟ್ಟಳೆಗಳು ಇವೆಲ್ಲವೂ ಬೇಕು. ಇಲ್ಲದೇ ಇದ್ರೆ ಯಾಕೆ ಬೇಕು? ಇವೆಲ್ಲವೂ ಅದಕ್ಕೋಸ್ಕರನೇ ಇರಬೇಕು ಅಂತಾದರೆ ಇದನ್ನು ನಿಯಮನ ಮಾಡೋನು ಯಾರು? ರಾಜ. ರಾಜ ಅಂದರೆ ಯಾರು? ಯಾವನ ಪಾಲನೆ ಮಾಡ್ತಾನೋ ಅವನು. ಯಾವನ ಪಾಲನೆ ಮಾಡ್ತಾನೆ? ಯಾವನ ಸಾಮರ್ಥ್ಯ ಇರ್ತದೋ ಅವನಿಗೆ. ಯಾವನಿಗೆ ಸಾಮರ್ಥ್ಯ ಇದೆ? ಕೀಚಕನನ್ನು ಕೊಲ್ಲುವಂಥ ಸಾಮರ್ಥ್ಯ ಪ್ರಪಂಚದಲ್ಲಿ ಬೇರೆಯವ್ರಿಗೆಲ್ರಿಗೂ ಇದೆಯಾ? ಬೇರೆಯವನಿಗೆ ಯಾವನಿಗಾರ ಇತ್ತಂದ್ರೆ ಅವನಿಗೆ ಹೇಳ್ತಿದ್ದೆ. ಯಾರಿಗಿದೆಯೋ ಅವನು ಮಾಡಲಿಲ್ಲ ಅಂದರೆ ಆ ಧರ್ಮ ಅವನು ಮಾತ್ರ ಮಾಡಬೇಕಾದಂಥದ್ದು. ಅವನು ಆ ಧರ್ಮವನ್ನು ಮಾಡಲಿಲ್ಲ ಅಂದರೆ ಆ ಧರ್ಮವನ್ನು ಇನ್ಯಾರೂ ಮಾಡೋದೇ ಇಲ್ಲ. ಇನ್ಯಾರೂ ಮಾಡಲೇ ಇಲ್ಲ ಅಂತಂದರೆ ಅನನುಷ್ಠಿತವಾಗಿ ಬಿಟ್ಟರೆ ಧರ್ಮ, ಇಂಥ ಅವಿವೇಕಿಗಳು, ಇಂಥ ಅಯೋಗ್ಯರು, ಅಧರ್ಮಚಾರಿಗಳು, ಇಂಥ ಮೂರ್ಖರು, ಹೆಡ್ರು, ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಸೇರಿಕೊಂಡು ಜಗತ್ತಿನಲ್ಲಿ ಉನ್ಮಾದಾವಸ್ಥೆಯನ್ನು ನಿರ್ಮಾಣ ಮಾಡಿಬಿಡ್ತಾರೆ. ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರು ಆತಂಕದಿಂದ ಡವ ಎದಿ ಹೊಡ್ಕೊಳ್ಳುವಂತಹ ಸಂದರ್ಭದಲ್ಲಿ ತಮ್ಮ ನಿತ್ಯ ಜೀವನವನ್ನು ನಡೆಸೋ ಹಂಗಾಗ್ಬಿಡ್ತದೆ ಪರಿಸ್ಥಿತಿ. ಆ ವಿಧವಾದಂತಹ ಲೋಕಕ್ಷೋಭೆ ಏನಾಗ್ತದಲ್ಲ, ಆ ಲೋಕಕ್ಷೋಭೆಗೆ ಯಾರು ಕಾರಣ ಅಂತ ಅಂದ್ಕೊಂಡಿದ್ದೀರಿ? ಕೀಚಕ ಕಾರಣ ಅಂತನ? ಕೀಚಕ ಕಾರಣನೇ. ಆದರೆ ಕೀಚಕನನ್ನು ಉಳಿಲಿಕ್ಕೆ ಬಿಟ್ಟಿರ್ತಕ್ಕಂಥವನು, ಯಾವನು ಕೀಚಕನನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥನಿದ್ದಾನೋ ಅವನ ಕಾರಣ ಬಂತಲ್ಲಿ ವ್ಯವಸ್ಥೆ. ಅಂದರೆ ಅನಿವಾರ್ಯತೆ, ಕೀಚಕನ ಸಂಹಾರದ ಅನಿವಾರ್ಯತೆಯನ್ನು ಪ್ರತಿ ಮಾತುಗಳಲ್ಲಿ ಏನು ಮಾಡ್ತಾಳೆ ಅಂದರೆ ಬಿಂಬಿಸ್ತಾ ಬರ್ತಾಳೆ. ಪಶ್ಯತೋ ಧರ್ಮರಾಜಸ್ಯ ಕೀಚಕೋ ಮಾಂ ಪದಾವದೀತ್ ತವಚೈವ ಸಮಕ್ಷಂ ವೈ ಭೀಮಸೇನ ಮಹಾಬಲ. ಹೇ ಮಹಾಬಲಿಷ್ಠನಾಗಿರ್ತಕ್ಕಂತಹ ಭೀಮಸೇನ, ನೀನು ನೋಡ್ತಿದ್ದಿ ಕೀಚಕ ಇವನು ಯಾರು ನೋಡ್ತಾ ಇರುವಂತಹ ಸಂದರ್ಭದಲ್ಲೇ ಏನು ಮಾಡ್ದ ಅಂತಂದರೆ, ಧರ್ಮರಾಜ ನೋಡ್ತಿರುವಂತಹ ಸಂದರ್ಭದಲ್ಲೇ ಕಾಲಿನಿಂದ ಒದ್ದ. ಹೌದು, ಧರ್ಮರಾಜ ನೋಡಬೇಕಾದ್ರೆ ಒದ್ದ. ಧರ್ಮರಾಜನಿಗೆ ಕೀಚಕನಿಂದ ದ್ರೌಪದಿ ದೇವಿಯನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆಯಾ? ಇದ್ರೆ ಧರ್ಮರಾಜನ ಹತ್ರನೇ ಹೇಳ್ತಿದ್ದೆ. ನಿನ್ನ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಸಾಮರ್ಥ್ಯ ಇರೋದು ನಿನ್ನಲ್ಲಿ ಮಾತ್ರ ಅಂತ ಹೇಳಿ. ತ್ವಯಾಚಾಹಂ ಪರಿತ್ರಾತ ತಸ್ಮಾತ್ ಭೀಮ ಜಟಾಸುರಾತ್ ಜಯದ್ರಥಂ ತಥೈವತ್ವಂ ಅಜೈಷೀಹಿ ಭ್ರಾತೃಭಿಃ ಸಹ. ಹಿಂದಕ್ಕೆ ಜಟಾಸುರನಿಂದಾಗಿ ನನ್ನನ್ನು ರಕ್ಷಣೆ ಮಾಡಿದಂಥವನು, ಜಯದ್ರಥನಿಂದ ರಕ್ಷಣೆ ಮಾಡಿದಂಥವನು, ಕೋಟಿಕಾಶ್ಯನಿಗಂತೂ ಏನು ಮಾಡಿದ್ರಂತಂದ್ರೆ ಒಂದು ಸರ್ತಿ ಜೋರಾಗಿ ತಲೆ ಮೇಲೆ ಕುಟ್ಟಿದ್ದಕ್ಕೋಸ್ಕರ ನೆಲದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಂಥವನು. ಆ ಜಯದ್ರಥನ ಜೊತೆ ಕೋಟಿಕಾಶ್ಯ ಅಂತ ಒಬ್ಬ ಬಂದಿದ್ದ, ಸತ್ತೇ ಹೋದ ಅವನು. ಆದ್ದರಿಂದಾಗಿ ಇಂಥವ್ರನ್ನೆಲ್ಲರನ್ನೂ ಕೊಂದಿದ್ದಿ. ಜಹೀ ಇಮಮಪಿ ಪಾಪಿಷ್ಠಂ ಯೋಸೌ ಮಾಂ ಅವಮನ್ಯತೆ ಕೀಚಕೋ ರಾಜವನ್ನಿತ್ಯಂ ಶೋಕಕೃನ್ ಮಮ ಭಾರತ. ನಿತ್ಯದಲ್ಲಿ ಏನು ಮಾಡ್ತಿದ್ದಾನೆ ಅಂತಂದರೆ ನನಗೆ ದುಃಖ ಕೊಡ್ತಿದ್ದಾನಲ್ಲ, ಇವನನ್ನು ಬದುಕಲಿಕ್ಕೆ ಬಿಡಬೇಡ. ಇವನನ್ನು ಬದುಕಲಿಕ್ಕೆ ಬಿಡೋದು ಅಂತಂದರೆ ಅನರ್ಥಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಆದ್ದರಿಂದಾಗಿ ಕೀಚಕಂ ಕಾಮಸಂತಪ್ತಂ ಭಿಂದಿ ಕುಂಭಂ ಇವಾಶ್ಮನಿ ಯೋ ನಿಮಿತ್ತಂ ಅನರ್ಥಾನಾಂ ಬಹೂನಾಂ ಮಮ ಭಾರತ. ಹೆಂಗೆ ಕೀಚಕನನ್ನೇ ನೀ ಸಂಹಾರ ಮಾಡಬೇಕು ಅಂದರೆ ದೊಡ್ಡ ಕಲ್ಲನ್ನು ತಗೊಂಡು ಬಿಟ್ಟು ಆಗ ತಾನೇ ನಿರ್ಮಾಣ ಮಾಡಿರ್ತಕ್ಕಂಥ ಗಡಿಗೆ ಮೇಲೆ ಹಾಕಿಬಿಟ್ರೆ ಗಡಿಗೆ ಯಾವ ರೀತಿ ನಾಮಾವಶೇಷ ಆಗ್ತದಲ್ಲ ಹಂಗೆ ಸಾಯ್ಬೇಕು ಕೀಚಕ. ಅಪೇಕ್ಷೆ ನೋಡ್ರಿ ಹೆಂಗಿದೆ. ಕೀಚಕ ಸತ್ರೆ ಗಡಿಗೆ ಹೊಡೆದು ಹೋದ ನಂತರದಲ್ಲಿ ಉದ್ದಾಗಿ ಮಾಡಿದ್ರು, ಹೊಟ್ಟೆ ಅಗಲಿತ್ತೋ, ಕಂಠ ಸಣ್ಣದಿತ್ತೋ, ಕಲರ್ ಯಾವುದಿತ್ತು ಅಂತ ಗುರುತಿಸ್ಲಿಕ್ಕೆ ಹೆಂಗೆ ಆಗಿರಬಾರ್ದಲ್ಲ, ಕೀಚಕ ಸತ್ರ ಹಂಗಾಗಬೇಕು. ಭಿಂದಿ ಕುಂಭಂ ಇವಾಶ್ಮನಿ, ದೊಡ್ಡ ಕಲ್ಲನ್ನು ಎತ್ತಿಬಿಟ್ಟು
ಗಡಿಗೆ ಮೇಲೆ ಹಾಕಿದರೆ ಗಡಿಗೆ ಯಾವ ರೀತಿ ಒಡೆದೋಗ್ಬೇಕಲ್ಲ ಆ ರೀತಿ ಅವನು ಹಾಕಬೇಕು. ತಂಚೆ ಜೀವಂತಮಾದಿತ್ಯ ಪ್ರಾತರಭ್ಯುದಯಿಷ್ಯತಿ ವಿಷಮ ಆಲೋಡ್ಯ ಪಾಸ್ಯಾಮಿ ಕೀಚಕೋ ಮಾಂ ವಶಂ ನಯೇತ್. ಅವನ ನಾಳಿನವರೆಗೆ ಬದುಕಿದ್ದ ಅಂದರೆ ನನ್ನನ್ನು ವಶಪಡಿಸ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ. ಅದಕ್ಕಿಂತ ಒಳ್ಳೆಯದು ಯಾವುದು ಅಂತಂದರೆ ವಿಷ ಕುಡಿದು ಸಾಯೋದು. ನಾನು ವಿಷ ಕುಡಿತೀನಿ ಅಂತ ಹೇಳಿ ಕಣ್ಣೀರು ಹಾಕತಕ್ಕಂತಹ ದ್ರೌಪದಿ ದೇವಿಯ ಕಣ್ಣೀರನ್ನು ಒರೆಸ್ತಾರೆ ಭೀಮಸೇನ ದೇವರು. ಆಶ್ವಾಸನ ಕೊಡ್ತಾರೆ, ನೀನು ವಾಸ್ತವದಲ್ಲಿ ಏನು ಮಾಡಬೇಡ ಅಂದರೆ ದುಃಖ ಪಡ್ಲಿಕ್ಕೆ ಹೋಗಬೇಡ. ತತ್ರೈನಮಾಸಾದ್ಯ ಚ ಭೀಮಸೇನ ವಿಜಿತ್ಯತಂ ಬಾಹುಯುದ್ಧೇ ನಿಹತ್ಯ ಶಿರೋಗುದೆ ಪಾಣಿಪಾದೌ ಚ ತಸ್ಯ ಪ್ರವೇಶಯಾಮಾಸ ವಿಮೃದ್ಯ ವೀರಃ. ಇಷ್ಟೆಲ್ಲ ಹೇಳಿದ್ದಕ್ಕೆ ಕೀಚಕನನ್ನು ಸಂಹಾರವನ್ನು ಹಿಂಗೆ ಮಾಡಬೇಕು ಅಂತ ಕೇಳಿದರೆ ಭೀಮಸೇನ ದೇವರು ಹಾಗೆ ಮಾಡಿದ್ರಂತ. ಏನಂತಂದರೆ ಕೈ ಕಾಲು ತೊಡೆ ಎಲ್ಲನೂ ಒಟ್ಟಿಗೆ ಹೊಟ್ಟೆ ಒಳಗೆ ತುರುಕಿಸ್ಬಿಟ್ಟು ಏನು ಮಾಡಿಬಿಟ್ಟಿದ್ರು ಅಂತಂದರೆ ಸತ್ರ ಯಾವನು ಸತ್ತಿದ್ದಾನೆ ಅಂತ ಗೊತ್ತೇ ಆಗಬಾರ್ದಂತೆ, ಹಂಗೆ ಕೊಂದಾಕ್ಬಿಟ್ಟಿದ್ರಂತೆ. ಅದನ್ನು ಹಂಗೆ ಕೊಂದರು ಅಂತ ಹೇಳಿ ತಾತ್ಪರ್ಯಕಾರರು ಹೇಳ್ತಾರಲ್ಲ, ವಿಸ್ತಾರವನ್ನು ನಿರೂಪಣೆ ಮಾಡ್ತಾರೆ. ತಥಾ ಭದ್ರೇ ಕರಿಷ್ಯಾಮಿ ಯಥಾತ್ವಂ ಭೀರು ಭಾಷಸೆ. ನೀ ಹೇಳ್ದಂಗೇನೆ ಕೀಚಕನನ್ನು ಕೊಲ್ತೀನಿ, ನಿಸ್ಸಂದೇಹವಾಗಿ ನಾನು ಕೀಚಕನನ್ನು ಕೊಲ್ತೀನಿ, ಅದರ ಬಗ್ಗೆ ನೀನು ಸಂದೇಹ ಇಟ್ಕೋಬೇಡ, ಆದರೆ ನಾನು ಹೇಳ್ದಾಗ ಮಾಡು ಅಂತ ಹೇಳಿ ಭೀಮಸೇನ ದೇವರು ಉಪಾಯವನ್ನು ಹೇಳಲಿಕ್ಕೆ ಉಪಕ್ರಮಿಸ್ತಾರೆ. ಬಹಳ ಸ್ವಾರಸ್ಯಕರವಾದಂತಹ ಉಪಾಯವನ್ನು ಹೇಳಿ ಕೀಚಕನಿಗೆ ಇನಿತೂ ಕೂಡ ಸಂದೇಹ ಬರದೇ ಇರೋ ಹಾಗೆ ಇವರ ಉಪಾಯದ ಜಾಲದಲ್ಲಿ ಅವನು ಸಿಕ್ಕು ಅವನು ಸತ್ತರೆ ಪ್ರಪಂಚಕ್ಕೆ ಅದರ ಅರಿವು ಆಗದೇ ಇರುವಂತಹ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಕೀಚಕನ್ನು ಕರೆಸಿಕೊಳ್ಳತಕ್ಕಂತಹ ಮಾತುಗಳನ್ನು ಹೇಳಿಕೊಡ್ತಾರೆ. ದ್ರೌಪದಿ ದೇವಿ ಅದನ್ನು ಹೇಳ್ತಕ್ಕಂಥದ್ದು. ಕೀಚಕ ಬರುವಂತಹ ಸಂದರ್ಭ, ಕೀಚಕ ಬರೋಕ್ಕಿಂತ ಮುಂಚೆ ಭೀಮಸೇನ ದೇವರು ಅಲ್ಲಿ ಹೋಗಿ ಸೇರ್ಕೊತಾರೆ. ಭೀಮಸೇನ ದೇವರಲ್ಲಿ ಸೇರ್ಕೊಳ್ಳೋದೇ ಬಹಳ ವಿಶಿಷ್ಟವಾದಂತಹ ಕ್ರಮ. ಯಾಕೆಂದರೆ ಭೀಮಸೇನ ದೇವರು ನಾರಿಯ ವೇಷದಲ್ಲಿ ಹೋಗ್ತಾರಂತಲ್ಲಿ, ಸ್ತ್ರೀ ವೇಷದಲ್ಲಿ. ಬಹಳ ಸುಂದರವಾದಂತಹ ಸಹಜ ಸುಂದರವಾದಂತಹ ರೂಪ ಇತ್ತಂತೆ ಭೀಮಸೇನ ದೇವರಿಗೆ, ಪುರುಷಾಕಾರದ್ದು. ಅಂಥವರು ಸ್ತ್ರೀ ವೇಷ ಧಾರಣ ಮಾಡಿದರೆ ಹೆಂಗಿರ್ತದೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಏನು ಹೇಳ್ತಾರೆ ನಾಳಿನ ದಿವಸ.